ಪರಮಾನುಭವದ 4ನೇ ಸಂಧಿಯ 16ನೇ ಸೂತ್ರದಲ್ಲಿ ಜ್ಞಾನೋತ್ಕರ್ಷ ನಿರೂಪಣೆಯನ್ನು ಮಾಡ್ತಾ ಇದ್ದ. ಕರ್ಮ ಜ್ಞಾನಗಳೆರಡಕ್ಕೂ ಸಮುಚ್ಚಯ ಘಟಿಸುವುದಿಲ್ಲ ಎಂಬುದನ್ನು ಹೇಳಿದರು. ಈಗ ಈ ಸೂತ್ರದಲ್ಲಿ ಅಧಿಕಾರ, ಸಾಧನ, ಫಲ ಇವು ಬೇರೆ ಬೇರೆ ಇರುವುದರಿಂದ ಸಮುಚ್ಚಯವಾಗುವುದಿಲ್ಲ ಎಂದು ಹೇಳುತ್ತಾರೆ. ಹೇಗೆಂದರೆ ಕರ್ಮಕ್ಕೆ ಅಧಿಕಾರಿ ದೇಹಾತ್ಮ ಬುದ್ಧಿ, ವರ್ಣಾಶ್ರಮಗಳ ಅಭಿಮಾನವುಳ್ಳ ಅಜ್ಞಾನಿ, ಉತ್ಪಾದ್ಯ, ಪ್ರಾಪ್ಯ ಆದಿ 4 ಕರ್ಮಫಲಗಳು ಕರ್ಮವೇ ಸಾಧನೆ ಆಗಿದೆ. ಇದಕ್ಕೆ ಭಿನ್ನವಾದ ಜ್ಞಾನಕ್ಕೆ ಸಾಧನ ಚತುಷ್ಟಯ ಸಂಪನ್ನನೇ ಅಧಿಕಾರಿ ಎಂದು, ಸತ್ ಅಮಳ ವಿಭುವಾದ ತನ್ನ ಸ್ವರೂಪವೇ ಮೋಕ್ಷ ರೂಪ ಫಲವೆಂದು, ಜ್ಞಾನವೇ ಸಾಧನವೆಂದು, ಕರ್ಮಫಲವು ಪುನಃ ಪುನಃ ಹುಟ್ಟುವುದು ಸಾಯುವುದೇ ಆಗಿದೆ, ಜ್ಞಾನ ಫಲವು ಜನ್ಮರಾಹಿತ್ಯವಾದದ್ದು. ಹೀಗೆ ಜ್ಞಾನ ಕರ್ಮಗಳೆರಡಕ್ಕೂ ಪರಸ್ಪರ ವಿರೋಧವಿರುವುದರಿಂದ ಸಮುಚ್ಚಯ ಸಂಭವಿಸುವುದಿಲ್ಲ ಎಂಬುದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ಏನ್ ಹೇಳಕತ್ತಾರಂತಂದ್ರೆ, ಕರ್ಮದ ಫಲನ ಬೇರೆ, ಜ್ಞಾನದ ಫಲನ ಬೇರೆ. ಕರ್ಮದ ಫಲ ಎಲ್ಲೆಲ್ಲಿ ಉಪಯೋಗ ಬೀಳ್ತದ ಅಂತಂದ್ರೆ, ಉತ್ಪಾದ್ಯ ಮಾಡೋದಿತ್ತಂದ್ರೆ ಘಟದಿಂದ ಮಣ್ಣು ತಗೊಂಡು ಕೊಡ ಉತ್ಪಾದನೆ ಮಾಡ್ತಾರಲ್ಲ, ಹಂಗ ಉತ್ಪಾದ್ಯ ಇತ್ತು ಅಂದ್ರೆ ನೀವು ಕರ್ಮ ಅವಶ್ಯದ. ಹಂಗ ನಮ್ದು ಮೋಕ್ಷ ಅನ್ನುವಂಥದ್ದು ಉತ್ಪಾದ್ಯ ಮಾಡುವಂತದ್ದಲ್ಲ. ಘಟ ಆದ್ಮ್ಯಾಗ ಪುರ ಅಂತಂದ್ರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಗತಿ ಹೋಗ್ಬೇಕಾಗ್ತದೆ. ಒಂದು ಊರಿಗೆ ಹೋಗೋದಿತ್ತಂದ್ರೆ ಅಲ್ಲಿ ಹೋಗುವಂತ ಕ್ರಿಯೆ ಬೇಕಾಗ್ತದೆ. ಅಲ್ಲಿ ಜ್ಞಾನದ ಕೆಲಸ ಇಲ್ಲ. ಇದು ಹಂಗಲ್ಲ. ಇದು ಜ್ಞಾನ ಒಂದು ಇಲ್ಲಿಂದ ಸ್ವರ್ಗಕ್ಕೆ ಹೋಗ್ಬೇಕು, ಇಲ್ಲಿಂದ ವೈಕುಂಠಕ್ಕೆ ಹೋಗ್ಬೇಕು ಅನ್ನೋದು ಇಲ್ಲ ನಮ್ಮಲ್ಲಿ. ಮೋಕ್ಷ ಅವು ಮತವಾದಿಗಳಲ್ಲಿ ಐತಿ. ಅವ್ರು ಹೋಗ್ತಾರ ಬರ್ತಾರ, ನಮ್ಮದಿಲ್ಲ, ನಮ್ಮಲ್ಲಿ ಇಲ್ಲ. ಇಲ್ಲೇ ಮೋಕ್ಷ ಅದು. ಪ್ರಾಪ್ತಿಯೂ ಇಲ್ಲ. ಏನು ಮುಂದ ಘಟಪುರ, ಇನ್ನು ಮುಂದೆ ಏನದ ವಿಕಾರ. ಅಕ್ಕಿ ಹೋಗಿ ಅನ್ನ ಮಾಡ್ಬೇಕಂದ್ರ ವಿಕಾರ ಆಗ್ತದೆ. ಹಂಗ ವಿಕಾರ ಮಾಡಿದ್ರ ಈಗ ಏನೋ ಐತಿ, ಅದನ್ನ ನಾವು ವಿಕಾರ ಮಾಡಿದ್ರ ಅದ್ರ ಬ್ರಹ್ಮವು ಹುಟ್ಟತೇನು? ವಿಕಾರದ ಫಲ ಏನು? ಬ್ರಹ್ಮ ಅಲ್ಲ, ಅದು ಶುದ್ಧ ಅದ. ಅಲ್ಲೇ ಕರ್ಮದ ಅವಶ್ಯಕತೆ ಇಲ್ಲ. ಮತ್ ಮುಂದೆ ಏನು? ಮುಂದೆ ಮುಕುರದ ಕನ್ನಡಿ ಹೆಂಗಾಗ್ತದ? ಕನ್ನಡಿಗೆ ಉಪಾದಾನ ಕಾರಣ ಮಣ್ಣದ, ಉಸುಕ್ನಾಗ ತಯಾರಾಗ್ತದ ಕನ್ನಡಿ. ಅಂದ್ರೆ ಮಣ್ಣೇ ಅದಕ್ಕೆ ಮೂಲ ಕಾರಣ. ಮಣ್ಣು ಜಡ ಅದ, ಅದರಲ್ಲಿ ಪ್ರತಿಬಿಂಬ ಬೀಳುವುದಿಲ್ಲ. ಆದ್ರೆ ಕನ್ನಡಿ ಒಳಗೆ ಪ್ರತಿಬಿಂಬ ಬೀಳ್ತದ. ಅಂದ್ರೆ ಅದಕ್ಕೆ ಸಂಸ್ಕಾರ ಕೊಡ್ತಾರೆ. ಆ ಉಸುಕಿಗೆ, ಆ ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಅದು ಕನ್ನಡಿ ಆಗ್ತದೆ. ಹಂಗ ಈ ಒಂದೇನೋ ಅದ, ಅದಕ್ಕೆ ಅದು ಅಶುದ್ಧ ಅದ, ಅದಕ್ಕೆ ಶುದ್ಧ ಮಾಡಿದ್ರೆ ಅದು ಬ್ರಹ್ಮ ಆಗ್ತದ ಅಂತ ಏನ್ರ ಇತ್ತಂದ್ರೆ ಕರ್ಮದ ಅವಶ್ಯಕತೆ ಇತ್ತು. ಆದ್ರೆ ಇದು ನಮ್ಮ ಮೋಕ್ಷ ಅನ್ನುವಂಥದ್ದು ಇದು ಕರ್ಮದ ಫಲ ಅಲ್ಲ. ಇದು ಹೆಂಗದ ಫಲ ಅಂತಂದ್ರೆ ಇದು ನಿತ್ಯ ಫಲ ಅದ. ಐತಿ ಬರೀ ಗುರುತಿಸುವ ಅಷ್ಟ ಕೆಲಸ. ನಮ್ದು ಜ್ಞಾನದಿಂದ ಕೆಲಸ ಆಗ್ತದೆ. ಇಲ್ಲಿ ಕರ್ಮ ಏನು ಮಾಡಕ್ ಸಾಧ್ಯ ಇಲ್ಲ. ಅದ ಹೇಳಿದ್ನಲ್ಲ ಮೊನ್ನೆ, ಒಂದು ಕತ್ತಲ ಗೌಹರ ಇದೆ. ಆ ಕತ್ತಲ ಕ್ವಾಡಾಗಿನ ಗೌಹರಿ ಒಳಗಿನ ಕತ್ಲ ಹೋಗ್ಬೇಕು ಅಂದ್ರ ಸರ್ಗೆ ತಗೊಂಡ್ ಜಗ್ಗಿರ್ ಹೋಗತ್ಯೋ? ಏನ್ ಕರ್ಮ ಮಾಡಿರ್ ಹೋಗತ್ಯೋ? ಏನ್ ಸಂಸ್ಕಾರ ಕೊಟ್ರೆ ಹೋಗತ್ತೇನದು? ಅಥವಾ ಅದನ್ನ ತಗೊಂಡು ಎಲ್ಲ ಕರ್ಕೊಂಡು ಹೋದ್ರೆ ಹೋಗತ್ತೇನದು? ಏನ್ ಮಾಡಿರ್ ಹೋಗತ್ತೆ ಹೇಳ್ರಿ? ಅದು ಬೆಳಕು ಬೇಕು. ಬೆಳಕಿದ್ರೆ ಅಷ್ಟ. ಅಂದ್ರ ಇಲ್ಲಿ ಕರ್ಮದ ಫಲ ಏನೂ ಇಲ್ಲ ಅಂತ ವಿಸ್ತಾರವಾಗಿ ಹೇಳೋರದ. ಇಲ್ಲಿ ಏನದ? ಜ್ಞಾನದ ಫಲ ಅದ. ಹಂಗಾರ ಅಂತ ಜ್ಞಾನವನ್ನು ಪಡೀಲಿಕ್ಕೆ ಎಂತಾವ ಅಧಿಕಾರಿ ಯಾರು? ಹಂಗಾರ ಕರ್ಮವನ್ನ ಮಾಡುವಂತಾವು, ಕರ್ಮವನ್ನ ಬಯಸುವಂತಲ್ಲೇ ಕರ್ಮ ಅಧಿಕಾರಿ ಯಾರು? ಮೋಕ್ಷವನ್ನು ಪಡಿಬೇಕಂದಲ್ಲಿ ಅಧಿಕಾರಿ ಯಾರು? ಇಬ್ರು ಒಂದನೋ ಇಬ್ರು ಬೇರೆ ಬೇರೆ ಅದಾರು? ಸತ್ ಅಮಳ ವಿಭು. ಸತ್ ಅಂದ್ರೆ 3 ಕಾಲದಲ್ಲಿ ಇರುವಂತಹದ್ದು. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರುವುದಲ್ಲ. ಇದು ಆತ್ಮಸ್ವರೂಪ. ಅಮಳ ಅಂದ್ರೆ ಅದು ಪರಿಶುದ್ಧದ, ಅದರ ಶುದ್ಧ ಮಾಡುವಂತದ ಅವಶ್ಯಕತೆ ಇಲ್ಲ. ವಿಭು ಅಂದ್ರೆ ವ್ಯಾಪಕ ಅದ. ಅದು ವ್ಯಾಪಕ ಇದ್ದಿದ್ದು ಪೂರ್ಣ ಇರ್ತದ. ಪೂರ್ಣ ಇರ್ದಿದ್ದು ಎಲ್ಲಿ ಹೋಗುವುದು ಬರುವುದು ಸಾಧ್ಯ ಇಲ್ಲ. ಪರಿಚ್ಛಿನ್ನ ವಸ್ತುವಿಗೆ ಹೋಗುವುದು ಬರುವುದು ಆಗ್ತದೆ. ಏನ್ರಿ? ಅಮಳ, ಸತ್ ಅಮಳ ವಿಭು. ತನ್ನ ಸ್ವರೂಪವೇ ಮೋಕ್ಷ ರೂಪ ಅದ. ಈಗ ಹೆಂಗದೀನಿ ಇದ್ದಕ್ಕೆ ಇದ್ದಂಗೆ ತಿಳ್ಕೊಂಡ್ರೆ ಅದ ಮೋಕ್ಷದ. ಆದ್ದರಿಂದ ಅಲ್ಲಿ ಏನು ಕರ್ಮದ ಅವಶ್ಯಕತೆ ಇಲ್ಲ. ಜ್ಞಾನವೇ ಸಾಧನವು. ಕರ್ಮಫಲವು ಪುನಃ ಪುನಃ ಹುಟ್ಟುವ ಸಾಯುವುದು. ಏನ್ರಿ? ಕರ್ಮದ ಫಲ ಏನೈತಿ ಅಂದ್ರೆ ಅನಿತ್ಯದ ಫಲ. ಹುಟ್ಟುವುದು ಸಾಯುವುದು ಇತ್ತಂದ್ರೆ ನಾವು ಸಾಯೋರಲ್ಲ, ಹುಟ್ಟೋರಲ್ಲ. ಶರೀರ ಸಾಯ್ತದ, ಹುಟ್ಟದ. ಶರೀರ ಕರ್ಮ ಹೇಳ್ರಿ. ಆದ್ರೆ ಆತ್ಮನ ಜ್ಞಾನಕ್ಕಾಗಿ ಆತ್ಮನ ಜ್ಞಾನನೇ ಬೇಕು ಹೊರತು ಬೇರೆ ಏನು. ಜ್ಞಾನ ಫಲವು ಜನ್ಮರಾಹಿತ್ಯವಾದದ್ದು. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ. ಮುಂಡಕ ಉಪನಿಷತ್ತು 12ನೇ ಮಂತ್ರ. ವಿವೇಕಿ ಏನ್ ಮಾಡ್ತಾನವ? ತನ್ನ ಜೀವನ ಪರ್ಯಂತ ಹುಡುಕ್ತಾರ ವಿಷಯ ವಸ್ತುಗಳಲ್ಲಿ ಸುಖ.
ಹುಡುಕಿಂದ ಅವ ಏನ್ ಮಾಡ್ತಾನ, ಕುತ್ಕೊಂಡು ವಿಚಾರ ಮಾಡ್ತಾನ. ಎಷ್ಟು ದಿವಸ ಹುಡುಕಾಡಿದೆ, ನನಗೆ ಏನ್ ಹುಡುಕಿದೆ, ಸುಖದ ಸಲುವಾಗಿ ನಾ ಹುಡುಕಿದೆ, ಸಿಕ್ತ ಏನು ಇಲ್ಲೋ ಪರೀಕ್ಷೆ ಮಾಡ್ತಾನ. ಪರೀಕ್ಷೆ ಲೋಕಾನ್ ಕರ್ಮಚೇತಾನ್ ಬ್ರಾಹ್ಮಣ ವಿವೇಕಿ ಅದವ ಬ್ರಾಹ್ಮಣ. ಅಕೃತಃ ಕೃತೇನ ನಾಸ್ತಿ. ಅಕೃತದ ಫಲ ಇದೆ ನಂದು, ಕೃತದಿಂದ ಫಲ ಅಲ್ಲ, ಕರ್ಮದ ಫಲ ಅಲ್ಲ. ಇದು ಅಕೃತದ ಫಲ ಅದ. ಮೋಕ್ಷ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು ಕರ್ಮದ ಫಲ ಅಲ್ಲ. ನಾವೇನ್ ಮಾಡಾಕತ್ತೀವಿ, ಸುಖಕ್ಕ ಕರ್ಮ ಮಾಡಾಕತ್ತೀವಿ. ಸುಖ ಎದ್ರ ಫಲ ಐತಿ? ಮೋಕ್ಷ ಅಂದ್ರೆ ಏನ್ರಿ? ಸುಖ. ಸುಖ ಎದ್ರ ಫಲ ಅದರಿ? ಜ್ಞಾನದ ಫಲ ಅದ. ನಾವೇನ್ ತಿಳ್ಕೊಂಡೇವಿ? ಕರ್ಮದ ಫಲ ಅಂತ ತಿಳ್ಕೊಂಡೇವಿ. ಬಿಟ್ಟೇವೇನು? ಇನ್ನ ಇಲ್ಲ, ಅಲ್ಲೇ ಒದ್ದಾಡಾಕತ್ತೀವಿ. ಕರ್ಮದ ಫಲನ ಅನ್ನೋದ ಮೋಕ್ಷ ಹೆಂಗ್ ಸಿಗ್ತದ್ರಿ? ಜ್ಞಾನ ಕರ್ಮಗಳ ಎರಡಕ್ಕೂ ಪರಸ್ಪರ ವಿರೋಧವಿರುವುದರಿಂದ ಸಮುಚ್ಚಯ ಸಂಭವಿಸುವುದಿಲ್ಲ. ಜ್ಞಾನದ ಫಲನ ಬೇರೆ, ಕರ್ಮದ ಫಲನ ಬೇರೆ. ಅವುಗಳ ಫಲ ವಿರೋಧ ಅದಾವ. ಒಂದು ಅನಿತ್ಯ ಫಲ, ಒಂದು ನಿತ್ಯ ಫಲ ಅದ. ಆದ್ರಿಂದ ಇಲ್ಲಿ ಜ್ಞಾನ ಸಂಪಾದನೆ ಮಾಡುವಲ್ಲಿ ಕರ್ಮದ ಕೆಲಸ ಇಲ್ಲ. ಅಥವಾ ಎರಡೂ ಬೇಕಂತ ನಾವು ಒಬ್ಬವ ಹಿಂದಿನ ಅಧ್ಯಾಯದಾಗ ಆಗೈತದ. ಇಲ್ರಿ, ಒಂದು ಪಕ್ಷಿಗೆ ಎರಡು ರೆಕ್ಕೆ ಇದ್ದಂಗ ಸಾಧಕನಾದವಂಗ ಕರ್ಮನೂ ಬೇಕು, ಜ್ಞಾನನೂ ಬೇಕು, ಅಂದ್ರೆ ಆಗ್ತದೆ ಮೋಕ್ಷ ಅಂತ ಹೇಳ್ತಾನ. ಆ ಕರ್ಮ ಜ್ಞಾನ ಸಮುಚ್ಚಯ ಕೂಡ ಸಂಭವಿಸುದಿಲ್ಲ. ಕ್ರಮ ಸಮುಚ್ಚಯ ನಡೀತದ, ಸಮುಚ್ಚಯ ನಡೀದಿಲ್ಲ. ಕ್ರಮದಿಂದ ಮಾಡ್ಬೋದು ಬೇಕಂದ್ರೆ. ಅಧಿಕಾರಿ ಅನಧಿಕಾರಿ ಇದ್ದಂದ್ರೆ ಕರ್ಮವನ್ನ ಮಾಡಿ ನಿಷ್ಕಾಮ ಕರ್ಮ ಯೋಗವನ್ನು ಮಾಡ್ಬೇಕು. ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದ. ಅಂತಃಕರಣ ಶುದ್ಧಿ ಸಲುವಾಗಿ ಇಟ್ಟಾರ ಕರ್ಮ. ಕ್ರಮದಿಂದ ನೀವು ಕ್ರಮ ಸಮುಚ್ಚಯ ಹೇಳ್ಬೋದು. ಮೊದಲ ಕರ್ಮ ಮಾಡು, ಆಮ್ಯಾಗ ಉಪಾಸನೆ ಮಾಡು, ಆಮ್ಯಾಗ ಜ್ಞಾನಕ್ಕೆ ಬಾ, ಶ್ರವಣ ಮನನ ನಿಧಿಧ್ಯಾಸನ ಮಾಡು, ಇದು ಕ್ರಮ ಐತಿ. ಸಮುಚ್ಚಯ ಹೇಳ್ತೀರ ಅಂದ್ರೆ ಎರಡು ಒಮ್ಮೆ ಮಾಡ್ಬೇಕು. ಎರಡು ರೆಕ್ಕಿ ಹೆಂಗ್ ಬರಸ್ತದ, ಹಕ್ಕಿ ಆಕಾಶದಾಗ ಗಮನ ಮಾಡ್ಬೇಕಂದ್ರೆ ಎರಡು ರೆಕ್ಕಿ ಅದು ಪಟ ಪಟ ಒಂದ್ ಕಡೆ ಎಡಗಡೆದು ಒಂದ್ ಕಡೆ ಬಲಗಡೆ ಹೆಂಗ್ ಹೊಡಿತೈತಿ, ಹಂಗ್ ಹೊಡೆದಾಗನ ಅದು ಹಕ್ಕಿ ಹಾರ್ತೈತಿ. ಹೆಂಗೋ ಹಂಗ ಕರ್ಮ ಮತ್ತು ಉಪಾಸನೆಯನ್ನ, ಕರ್ಮ ಮತ್ತು ಜ್ಞಾನನ್ನ ಎರಡೂ ಸಾಧನೆ ಒಮ್ಮೆ ಮಾಡಿದ್ರೆ ಆಗ್ತದ ಅಂತ ತಿಳ್ಕೊಂಡು ನಾವು ವಾದಿಸಿದಮ್ಮ. ಅದು ಆಗೋದು ತಮ್ಮ ಅಂತ ಹೇಳ್ತಾರೆ. ಕರ್ಮ ಜ್ಞಾನ ಎರಡಕ್ಕೂ ಪರಸ್ಪರ ವಿರೋಧ ಅದಾವ. ಕತ್ತಲೆ ಬೆಳಕಿನಂತೆ ವಿರೋಧ ಅದಾವ. ದಕ್ಷಿಣ ಉತ್ತರದಂತೆ ವಿರೋಧ ದಿಕ್ಕಿಗೆ ಅದಾವ. ಆದ್ದರಿಂದ ಸಮುಚ್ಚಯ ಸಂಭವಿಸುವುದಿಲ್ಲ ಎಂಬುದನ್ನು ಇನ್ನು ವಿಸ್ತಾರ ಪೂರ್ವಕವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸರಿ, ನೋಡೋಣ. ಪರಿಯದು ಕರ್ಮದಿಂದ ಅವಲೆ ಸಂಸ್ಕೃತಿ ತನ್ನ ನರಿದೊಡೆ ಮುಕ್ತಿ ಮರೆಯೇ ಬಂದ. ಪರಿಯದು ಅಂದ್ರೆ ಹರಿಯದು. ಪರಿಯದು ಅಂದ್ರೆ ಏನು? ಹರಿಯದು. ಏನ್ ಹರಿಯುದಿಲ್ಲ? ಕರ್ಮದಿಂದ. ಏನು? ಅಬಲೆ, ಹೇ ಸ್ತ್ರೀಯಳೆ. ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಏನ್ರಿ? ಜನನ ಮರಣ ರೂಪ ಸಂಸಾರ. ಸಂಸ್ಕೃತಿ ಅಲ್ಲಿದು. ಸಂಸ್ಕೃತಿ ಸಂಸಾರ, ಜನನ ಮರಣಾತ್ಮಕವಾದಂತ ಈ ಸಂಸಾರ ನಿವೃತ್ತಿ ಆಗುವುದಿಲ್ಲ, ಹರಿಯುವುದಿಲ್ಲ. ಮತ್ತೆ ಹೆಂಗ? ತನ್ನನ್ನು ಅರಿದೊಡೆ ಮುಕ್ತಿ. ತನ್ನನ್ನ ತಾ ಯಾರು ಅಂತ ಅರ್ಥ ಅಂದ್ರ ಸಂಸಾರ ಹಿಂಸರಿತೈತಿ, ನಿವೃತ್ತಿ ಆಗ್ತದ. ಮತ್ತ ತನ್ನನ್ನು ಅರಿಲಿಲ್ಲ, ಮರ್ತ ಅಂದ್ರ ತನ್ನ ಮರೆ ಬಂಧ. ಬಂಧಿಸ್ತರಾಗ್ತೀವಿ ನಾವು. ಎದಕ್ ಹುಟ್ಟೇವಿ? ಸಾಯಾಕ. ಎದಕ್ ಸಾಯ್ತೇವಿ? ಹುಟ್ಟಾಕ. ಎಷ್ಟೋ ಮಂದಿ ಅದಾರ ನೋಡ್ರಿ ಜನದ. ವೇದಾಂತಕ್ಕೆ ಬಾರದೇ ಇದ್ದವ್ರಿಗೆ ಏನಂತೀರಿ? ದೇವರ ಮನುಷ್ಯ ಜನ್ಮ ಕೊಟ್ಟಾನ, ಶಾಸ್ತ್ರವನ್ನ ಹೇಳುವಂತ ಸಿದ್ಧಾರೂಢ ಮಠ ಕೊಟ್ಟಾನ, ಗುರುಗಳನ್ನು ಕೊಟ್ಟಾನ, ಶಾಸ್ತ್ರ ಬುಕ್ ಕೊಟ್ಟಾನ, ಶಾಸ್ತ್ರ ಐತಿ, ಗುರುಗಳು ಅದಾರ. ಆದ್ರೆ ಇದು ಸರಿಯಾಗ ಬರಂಗಿಲ್ಲ ಅವರು. ಒಂದ್ ವೇಳೆ ಸಿದ್ಧಾರೂಢ ಮಠಕ್ಕೆ ಬಂದ್ರು ಕೂಡ ಅಲ್ಲೇ ಗದಿಗೆಗೆ ಕೈ ಮುಗಿತಾರ, ಯಪ್ಪ ಅದನ್ನ ಕೊಡು ಇದನ್ನ ಕೊಡು ಅಂತ ಕೇಳ್ತಾರ, ಹೋಗ್ತಾರ. ಸಿದ್ಧಾರೂಢಪ್ಪ ನಡ್ಕೊಂಡಿವಿ, ನಮಗ ಅದು ಕೊಟ್ಟ, ನಮಗ್ ಸಿದ್ಧಾರೂಢಪ್ಪ ನಡ್ಕೊಂಡಿ ನಮಗ್ ಇದನ್ನ ಕೊಟ್ಟ ಅಂತ ತಿಳ್ಕೊಂಡು ಅದ್ರಾಗನ ಒಳ್ಳಾಡ್ತಾರ ಹೊರತು ಅಬ್ಬಾಬಾಬು ಏನಪ್ಪ ವಿಚಿತ್ರ ಜನ ಅದ. ಈ ಕಡೆ ಮುಂದೆ ಬರ್ರಿ, ಪಾಠಶಾಲೆಗೆ ಬಂದು ಪ್ರವಚನ ಕೇಳ್ರಿ, ಆಗಂಗಿಲ್ಲ, ಕೇಳಕ್ ಆಗಂಗಿಲ್ಲ. ಎಷ್ಟು ಮಂದಿ ಸಿದ್ಧಾರೂಢ ಮಠಕ್ಕೆ ಬರ್ತಾರ, ಎಷ್ಟು ಮಂದಿ ಸಿದ್ಧಾರೂಢ ಮಠಕ್ಕೆ ಬಂದವರು ಹಣಕಾಯಿ ಮಾಡ್ಸ್ಕೊಂಡು ಹೋಗ್ತಾರ, ಎಷ್ಟು ಮಂದಿ ಅದ್ರಾಗ ಪಾಠಶಾಲೆಗೆ ಬರ್ತಾರ, ಶಾಸ್ತ್ರ ಶ್ರವಣ ಮಾಡ್ತಾರ್ರಿ. ನೋಡ್ರಿ, ವಿಚಾರ ಮಾಡ್ರಿ, ಎಷ್ಟು ಮಂದಿ ಅದಾರ ನೋಡ್ರಿ. 1 ಕೋಟಿಗೆ ಒಬ್ರು ಅದಾರೇನು ನೋಡ್ರಿ. ಎಷ್ಟು ಸಂಖ್ಯೆ ಕಮ್ಮಿ ಅದ ನೋಡ್ರಿ. ತಾತ್ಪರ್ಯ ಹೇಳ್ತಾರ,
ತನ್ನನ್ನು ತಾನು ಮರೆಯುವುದರಿಂದ ಬಂದ ಬಂಧವು ತನ್ನನ್ನು ಅರಿಯುವುದರಿಂದ ನಿವೃತ್ತಿಯಾಗುತ್ತದೆ ಹೊರತು ಕರ್ಮದಿಂದ ನಾಶವಾಗಲಾರದು. ಅಲ್ರಿ ಕರೆಕ್ಟ್ ಔಷಧ ಎದಕ್ ಕೊಡ್ಬೇಕು? ಮೊದಲು ಡಯಾಗ್ನೋಸ್ ಮಾಡ್ಬೇಕಲ್ಲ. ಏನ್ RMP ಡಾಕ್ಟರ್ ಮೊದಲು ಡಯಾಗ್ನೋಸ್ ಮಾಡ್ಬೇಕು. ಏನ್ ರೋಗ ಐತ, ಯಾವ ಗುಳಿಗೆ ಕೊಟ್ಟರೆ ಕಮ್ಮಿ ಆಗುತ್ತೆ, ಯಾವ ರೋಗದ ಮೊದಲು ನೋಡ್ಬೇಕು. ಬೇಡ, ಪತ್ತೆ ಮಾಡ್ಬೇಕು. ಆ ಔಷಧ ಎಲ್ಲರಿಗೂ ಒಂದೇ ಕೊಡುವಂಗಿಲ್ಲ. ಏನ್ ರೋಗದ? ಭವರೋಗಕ್ಕೆ ಔಷಧ ಜ್ಞಾನ. ಕರ್ಮ ನಡೆಯುವುದಿಲ್ಲ ಅಲ್ಲಿ. ಏಕೆಂದ್ರೆ ಬಂಧವು ಕರ್ಮದಿಂದ ಬಂದಿಲ್ಲ, ಕಿಂತು ಅಜ್ಞಾನದಿಂದ ಬಂದಿರುತ್ತದೆ. ಈಗ ನೀನ್ ಯಾರಂತ ತಿಳ್ಕೊಳ್ಳಾರ್ದಕ್ ನಮಗ್ ಬಂದಂತೆ. ನಾವ್ ಯಾರಂತ ಉಳ್ಕೊಂಡು ಬಿಟ್ಟಿವಿ ಅಂದ್ರ ಬಂದ ಸರ್ದ್ ಹೋಗ್ತದ. ಕಿಂತು ಅಜ್ಞಾನದಿಂದ ಬಂದಿರುತ್ತದೆ. ಕರ್ಮವು ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಕಿಂತು ಅದು ಸಹಕಾರಿಯಾಗಿದೆ. ಕರ್ಮ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಅಜ್ಞಾನಕ್ಕೆ ವಿರೋಧಿ ಜ್ಞಾನ ಅದ, ಮತ್ತ ಕರ್ಮ ಸಹಾಯಕ ಅದ. ಬೆಂಕಿ ಆರಿಸ್ಬೇಕಂದ್ರೆ ನೀರ್ ಬಿಡಬೇಕು, ವಿರೋಧ ಅದ. ನೀವು ಬೆಂಕಿ ಆರ್ಸಕ್ಕೆ ನೀವು ಪೆಟ್ರೋಲ್ ಹೋಗಿದ್ರೆ ಏನಾಗತಿ ನೋಡ್ರಿ. ನಾವೆಲ್ಲ ಡಬಲ್ ಹಂಗಾಗತೈತಿ ನಮ್ಗೆ. ಹಿಂಗಾಗಿ ನಮಗ ಅದು ನಮ್ಗೆ ವಜ್ಜೆಗೆ ಕೂತೈತಿ, ಬಹಳ ಹಗರ ಐತಿ. ಸರಿಯಾಗಿ ಗುರುಗಳಲ್ಲಿ ಶ್ರದ್ಧಾ ಇಟ್ಕೊಂಡು ಅವ್ರು ಹೇಳಿದ ಪ್ರಕಾರ ಶಾಸ್ತ್ರ ಶ್ರವಣ ಮಾಡಿ ನಾವು ಸಾಧನೆ ಮಾಡಿದ್ದಾದ್ರೆ ನಮ್ಮದಲ್ಲಿ ಕರ್ಮ ನಿಷ್ಕಾಮ ಕರ್ಮ ಮಾಡೋದಿಲ್ಲ, ಮನೆಯದ್ದು ನಿಷ್ಕಾಮ ಉಪಾಸನೆ ಮಾಡೋದಿಲ್ಲ, ನಾವು ಅಧಿಕಾರಿಗಳಾಗುದಿಲ್ಲ. ಏನ ಅಧಿಕಾರಿಯಾಗಿ ನಮ್ಮಲ್ಲಿ ಮನದೋಷ ನಿವೃತ್ತಿಯಾಗಿ ವಿಕ್ಷೇಪ ದೋಷ ನಿವೃತ್ತಿಯಾಗಿ ಶ್ರವಣದಾಗ ಮನಸ್ಸು ನಿಲ್ಬೇಕು ಅಂತಂದ್ರೆ ಎಲ್ಲ ಶ್ರವಣದಿಂದ ಆಗ್ಬೇಕಾಗೈತೆ. ಬೇರೆ ಏನು ಮಾಡಂಗಿಲ್ಲ ನಾವು. ಕರ್ಮಯೋಗ ಮಾಡಂದಾರ ಮಾಡಂಗಿಲ್ಲ, ಉಪಾಸನ ಯೋಗ ಮಾಡಂದಾರ ಮಾಡಂಗಿಲ್ಲ, ಧ್ಯಾನ ಮಾಡಂಗಿಲ್ಲ, ನಿಷ್ಕಾಮ ಧ್ಯಾನ ಮಾಡಂಗಿಲ್ಲ ನಾವು. ಏನಾರ ಒಂದು ಬೈಕಿ ಇಟ್ಕೊಂಡ ಮಾಡ್ತೀವಿ ನಾವು. ಎಲ್ಲ ಎದ್ರಿಂದ ಹೋಗ್ಬೇಕಾಗೈತಿ. ಶ್ರವಣ ಏನ್ ಮಾಡ್ತೀವಲ್ಲ, ಇದು ಎಟ್ರ ಪೂರ್ತಿಯಾಗಿ ಮಾಡಕತ್ತೀವಿ ಗೊತ್ತಿಲ್ಲ. ಚಾಲು ಮಾಡಿಟ್ಟಿರ್ತೀವಿ, ಎಲ್ಲೆಲ್ಲೇ ಹೋಗ್ತೀವಿ. ಕೈಯಾಗ ಪುಸ್ತಕ ಇರಂಗಿಲ್ಲ, ಕೈಯಾಗ ಪುಸ್ತಕ ಇದ್ರು ಓದಾಕ್ ಬರಂಗಿಲ್ಲ ಕೆಲವು ಮಂದಿಗೆ. ಕೆಲವು ಪುಸ್ತಕ ಐತಿ ಓದಾಕು ಬರ್ತೈತಿ, ತೆಗ್ಯಾಕ ಬ್ಯಾಸರ ಅದನ್ನ ಪುಸ್ತಕ. ಯಾವ ಪೇಜ್ ಏನೋ ನಂಬರ್ಸ್ ಅದ ಹೇಳ್ಬೇಕಂತ. ಯಾವ ಪೇಜ್ ಎಷ್ಟ್ ನಂಬರ್ ಹೇಳ್ರಿ ಅಂತಾರ. ಓದಂದ್ರೆ ಎಷ್ಟ್ ಪೇಜ್ ನಂಬರ್ ರೀ ಅಂದ್ರೆ ಓದಂಗ ಅವ್ರಿಗೆ ಕೈಯಾಗಿಲ್ಲ ಅಂತ ಬುಕ್. ಇದು ಸಾಧನೆ ಮಾಡೋ ಲಕ್ಷಣ ಏನ್ರಿ ಎಲ್ಲರ? ಹೆಂಗ ಆಕೈತಿ? ಯಾಕಂದ್ರೆ ಹೆಂಗ ಆಕೈತ್ರಿ? ಮೊದಲ ಕಠಿಣ ವಿದ್ಯೆ, 64 ವಿದ್ಯೆಗಳೊಳಗೆ ಬ್ರಹ್ಮ ವಿದ್ಯೆ ಕಠಿಣ ಅದ. ಮತ್ ಅಂತದ್ರಾಗ ನಮ್ದು ನಿಟ್ಪುಟ್ ಸಾಧನೆ ಇಲ್ಲ. ಸಂಸಾರ ಹೆಂಗ್ ಬಡ್ಕೊಂಡ್ ಮಾಡ್ತೀವಿ ಹಂಗ್ ಬಡ್ಕೊಂಡ್ ಮಾಡಿದ್ರ ಆದ್ರ ಆದಿತ್ತು ಇಲ್ಲ. ಇದು ಇನ್ನೂ ಕಠಿಣ ಅದು. ಸಂಸಾರ ಇಲ್ಲ ಆದಿತ್ತು. ಮುಂಜಾನೆ ಹೋಗಿ ಯಾವ್ದಾರ ಕೈಯಾಗ ಕೆಲಸ ಮಾಡಿದ್ರೆ 500-600 ರೂಪಾಯಿ ಕೊಡ್ತಾರೆ, ಪಗಾರ ತರಬಹುದು. ಏನೂ ಬರಂಗಿಲ್ಲ ಕೆಲಸ, ಅನ್ಸ್ಕಿಲ್ಡ್. ಅದ್ರಾಗ ಕೆಲಸ ಕಲ್ತ್ನಂದ್ರೆ 1000-2000 ರೂಪಾಯಿ ಪಗಾರ ಅವ್ನು. ಏನು ಬರಂಗಿಲ್ಲ. ಫಿಸಿಕಲಿ ಅಲ್ಲಿದ್ ಹೊತ್ತು ಇಲ್ಲಿ ಹೋಗಿ ಇಲ್ಲಿ ಅಲ್ಲಿ ಹೋಗಿ ಅಂತಂದ್ರೆ ಒಗದ್ ಬಂದ್ರೆ 600-700-800 ರೂಪಾಯಿ ಪಗಾರ ಅದ. ಸಾಧನೆ ಮಾಡ್ಬೇಕು ಅಂತಂದ್ರ ಸಾಧಕನಲ್ಲಿ ಏನೇನ್ ಇರುವ ಲಕ್ಷಣಗಳು ಅವು ಮೊದಲು ಇರ್ಬೇಕು. ನಾವೆಂತ ಸಾಧಕರು ನಮ್ಗ ತಿಳಿದಂಗ ಆಗೈತಿ. ಆದ್ದರಿಂದ ಕರ್ಮವು ಮೋಕ್ಷಕ್ಕೆ ಸಾಧನವಲ್ಲ, ಜ್ಞಾನವೇ ಸಾಧನವಾಗಿರ್ತದೆ ಅಂತ ಹೇಳಿ ಬಳಿಕ ತತ್ವಜ್ಞಾನಿ ಆದರೂ ಕೂಡ ಅವನು ಕರ್ಮವನ್ನು ಮಾಡಬಹುದು. ಜ್ಞಾನದಿಂದ ಕೂಡಿ ಕರ್ಮವನ್ನು ಮಾಡದೆ ಹೋದರೆ ಅವನು ಕುಕರ್ಮವನ್ನು ಮಾಡುತ್ತಾನೆ. ಆದ್ದರಿಂದ ಅವನು ತತ್ವಜ್ಞಾನಕ್ಕೂ ಹಾನಿ ಬರಬಹುದೆಂದು ಶಂಕೆಯನ್ನು ಮಾಡಿದರೆ ಸ್ವಪ್ನದಲ್ಲಿ ಜನಿಸಿದ ಪುತ್ರನಿಗೆ ಜಾಗೃತ ಕಾಲದಲ್ಲಿ ಜಾತ ಕರ್ಮವನ್ನೇ ಮಾಡ್ಲಿಕ್ಕೆ ಹೋದ ಪುರುಷನಂತೆ ಜ್ಞಾನಿ ಕರ್ಮವನ್ನು ಮಾಡುವುದು ಹಾಗೆ ಹಾಸ್ಯಾಸ್ಪದವಾಗಿರುತ್ತದೆ ಎಂದು ಹೇಳುತ್ತಾರೆ. ಅಜ್ಞಾನ ಕಾಲದ ಕರ್ಮ ಸಾಧನೆಯನ್ನು ಹೇಳ್ರಿ ಪರವಾಗಿಲ್ಲ, ಜ್ಞಾನ ಕಾಲದಲ್ಲಿ ಕರ್ಮ ಸಾಧನೆ ಅಲ್ಲವೇ ಅಲ್ಲದು. ಶ್ರವಣ ಮನನ ನಿಧಿಧ್ಯಾಸನ ಅಷ್ಟ. ಮನದೋಷ ಹೋಗೈತೆ ಅಂದ್ರೆ ಕರ್ಮದ ಕೆಲಸ ಇಲ್ಲ. ವಿಕ್ಷೇಪ ದೋಷಗೆ ಹೋಗೈತೆ ಅಂದ್ರೆ ಧ್ಯಾನದ ಕೆಲಸ ಇಲ್ಲ, ಉಪಾಸನ ಕೆಲಸ ಇಲ್ಲ. ಜ್ವರ ಬಂದವಂದ್ರೆ ಜ್ವರಕ್ಕೆ ಔಷಧ ಕೊಡ್ಬೇಕು ಅಷ್ಟೇ. ನೀವು ಹೊಟ್ಟೆಗೆ ಔಷಧ ಕೊಟ್ರೆ ಏನೈತಿ ಡಯಾಗ್ನೋಸ್ ನೋಡ್ರಲ್ಲ. ಆದ್ದರಿಂದ ಇಲ್ರಿ ಜ್ಞಾನ ಆಗೈತಿ, ಆದ್ರೂ ಜ್ಞಾನ ಆದ್ಮೇಲೆ ಅವ ಕರ್ಮ ಮಾಡ್ಕೊಂತ ಇರ್ಬೇಕು. ಇವ ಹೊಸಬೇನು, ಇವೊಂದೊಂದು ಜ್ಞಾನೋತ್ತರ ಸಂಶಯ ಆದಿಗಳನ್ನು ಮಾಡ್ತಾನೆ. ಇವ ಜ್ಞಾನ ಆದ್ಮ್ಯಾಗ ಸಂಶಯ ಮಾಡಿದ್ರೆ ಅಡ್ಡಿ ಇಲ್ಲ. ಸುಮ್ಮನೆ ಮೊದಲ ಸಂಶಯ ಮಾಡ್ತಾನೆ ಇವ ಪುಣ್ಯಾತ್ಮ. ಇಲ್ರಿ ತತ್ವಜ್ಞಾನಿ ಆದ್ರೂನು ಕರ್ಮ ಮಾಡ್ಬೇಕಾಗ್ತದ. ಒಂದ್ ವೇಳೆ ಕರ್ಮ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ, ಕೆಟ್ಟ ಕರ್ಮಗಳನ್ನು ಮಾಡ್ತಾನವ. ಸುಮ್ ಕೊಡ್ರಂಗಿಲ್ಲ.
ಆದ್ರಿಂದ ಅವಾಗ ಆದಂತ ಆತ್ಮಜ್ಞಾನಕ್ಕೂ ಹಾನಿ ಬರ್ತದ ಅಂತ ಶಂಕೆ ಮಾಡಕತ್ತಾನೆ. ಹಂಗ ಒಂದ್ ವೇಳೆ ಆತಂದ್ರ ಇವರು ಏನ್ ಉತ್ತರ ಕೊಡತ್ತಾರಂದ್ರ, ಒಬ್ಬ ನೋಡಪ್ಪ ಒಬ್ಬ ಸ್ವಪ್ನ ಬಿದ್ದೈತಿ, ಸ್ವಪ್ನದಾಗ ಒಬ್ಬ ಮಗ ಹುಟ್ಟ್ಯಾನ. ಸ್ವಪ್ನದಾಗ ಮಗ ಹುಟ್ಟಿದ್ದಕ್ಕೆ ಇವ ಏನ್ ಮಾಡಕತ್ತಾನಂದ್ರ ಜಾಗ್ರತ್ ಕಾಲದಾಗ ಎದ್ದು ಜಾತ ಕರ್ಮ ಮಾಡ್ಸಕತ್ತಾನ. ಯಾಕೋ ಇಲ್ರಿ ಸ್ವಪ್ನದಾಗ ಒಬ್ಬ ಮಗ ಹುಟ್ಟ್ಯಾನ, ನೀನ್ ರಾತ್ರಿ ಅದಕ್ಕೆ ಜಾತ ಕರ್ಮ ಮಾಡ್ಸಕತ್ತೇನಿ ಅಂತ ಎಂತ ಮಾತು ಹೆಂಗ ಹಾಸ್ಯಾಸ್ಪದ ಆಗ್ತದ. ಹಂಗ ಇದು ಜ್ಞಾನ ಆದಂದ ಕರ್ಮ ಮಾಡ್ಬೇಕಾಗ್ತಂತೆ ಅಂತಂದ್ ಹೇಳಿದ್ರೆ ಇಷ್ಟು ಹಾಸ್ಯಾಸ್ಪದ ಆಗ್ತದ ಅಂತ ಹೇಳಾಕತ್ತಾರ. ಅನೃತವು ಈ ಜಗವೆಂದ ಬಳಿಕ ಆದ ಕರ್ಮವೇ ಕನಸಿನೋಳು ಉದಿಸಿದ ಜನಿಪಂಗೆ ತನುಜಂಗೆ ಮನವಾರೆ ಜಾತ ಕರ್ಮವನ್ನು ಸಂಭ್ರಮದಿಂದ ನೆನಸಿನೊಳಗೆ ಮಾಳ್ಪ ತೆರನಂತೆ. ಈ ಜಗತ್ತು ಸುಳ್ಳಾತಿ, ಅದು ಜಗತ್ತು ಸುಳ್ಳು ಎಂದ ಬಳಿಕ ಹೀಗಾದ ಮೇಲೆ ತಾನು ಮಾಡಿದ ಕರ್ಮವು ಕನಸಿನೋಳು ಸ್ವಪ್ನದಲ್ಲಿ ಉತ್ಪನ್ನವಾದ ಒಂದು ಮಗನಿಗೆ, ಹುಟ್ಟಿದಂತ ಮಗನಿಗೆ ಹಿತವಾಗುವ ಹಾಗೆ ನಾನು ಹುಟ್ಟಿದ ಕರ್ಮ ಜಾತ ಕರ್ಮವನ್ನು ಸಂಭ್ರಮದಿಂದ ಜಾಗ್ರತ ಕಾಲದಲ್ಲಿ ಮಾಡುತ್ತೇನೆ ಅನ್ನುವ ರೀತಿಯಲ್ಲಿ ಹಾಸ್ಯಾಸ್ಪದ ಆಗ್ತದ ಅಂತ ಹೇಳಕತ್ತಾರ ನೋಡ್ರಿ. ಯಾವನೋ ಒಬ್ಬನಿಗೆ ಸ್ವಪ್ನದಲ್ಲಿ ಮಗ ಹುಟ್ಟಿದ, ಅವನಿಗೆ ಎಚ್ಚರಿಕೆ ಆತು. ಎಚ್ಚರಿಕೆ ಆದ ಕೂಡಲೇ ಬಹು ಸಂತೋಷದಿಂದ ಜಾತ ಕರ್ಮವನ್ನು ಮಾಡಲಿಕ್ಕೆ ಆರಂಭ ಮಾಡಿದಂತೆ. ಅಂದರೆ ಆ ಪುರುಷನ ಕಾರ್ಯವನ್ನು ಕಂಡು ಬುದ್ಧಿವಂತರು ಹೇಗೆ ಹಾಸ್ಯವನ್ನು ಮಾಡುತ್ತಾರೋ ಹಾಗೆ ಜಗತ್ತು ಮಿಥ್ಯೆ ಎಂದು ತಿಳಿದ ಬಳಿಕ ತಾನು ಮಾಡಿದ ಕರ್ಮವಾದರೂ ಹಾಸ್ಯಕ್ಕೆ ಕಾರಣವಾಗಿರುತ್ತದೆ. ಅಂದರೆ ಸತ್ಯವೆಂದು ತಿಳಿದ ಕಾಲದಲ್ಲಿ ಮಾಡತಕ್ಕ ಕರ್ಮವನ್ನು ಮಿಥ್ಯೆ ಎಂದು ತಿಳಿದ ಮೇಲೆ ಮಾಡಿದರೆ ಅದು ಮುಕ್ತ ದೃಷ್ಟಾಂತದಂತೆ ಹಾಸ್ಯಾಸ್ಪದವಾಗುತ್ತದೆ ಎಂದು ಹೇಳುತ್ತಾರೆ. ರೀ ಮೊದಲು ಎಚ್ಚರಾಗ ಮಾರಾಯ, ನೀ ಎಚ್ಚರಾಗಿ ಮೊದಲ ಪ್ರಶ್ನೆ ಕೇಳಕ್ ಹೋಗ್ಬೇಡ ಅನ್ಬೇಕಂತ. ನಾವ್ ಒಂದ ನೋಡ್ರಿ ಇಂಥವೆಲ್ಲ ಏನ್ ಎಂಟರ್ಟೈನ್ ಮಾಡಂಗಿಲ್ಲ. ಆದ್ರೂ ಎಷ್ಟೊಂದು ಕಳ್ಕಳಿ ನೋಡ್ರಿ, ಹೆಂಗಾರ ಮಾಡಿ ಒಟ್ಟ ಜ್ಞಾನ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಕಳ್ಕಳಿಯಿಂದ ಇಳಿದು ಬಂದ್ ಹೇಳಾಕತ್ತಾರ ಗುರುಗಳು. ಅಲ್ರಿ ಇವ್ರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ ಇಂಥವ್ರಿಗೆ ಮೊದಲು ಸಾಧನೆ ಮಾಡು, ಮೊದಲು ಎಚ್ಚರಾಗು, ಆಮ್ಯಾಗ ನೋಡೋಣಂತೆ. ನಿನ್ಗ ಕನಸ್ನಾಗ ಬಡಬಡ್ಸಾಕತ್ತಿಯಪ್ಪ, ನನ್ಗೆ ಊಟಕ್ಕೆ ಕೊಡ್ರಿ, ನನ್ಗೆ ಹೊಟ್ಟೆ ಹಸಿವಾಗೈತಿ, ನನ್ ಕುಡಿಯಾಕ ನೀರ್ ಕೊಡ್ರಿ ಅಂತ ಬಡಬಡ್ಸಾಕತ್ತಾನ. ಅವ ಎಬಸ್ರಿ ಮೊದಲ, ಅವ ಎಬ್ಸಿದ ಮ್ಯಾಗ ಅವ್ನ ಹೊಟ್ಟೆ ಹಸಿತ ಊಟ ಕೊಡುವಂತ ಬ್ಯಾಡ ಅನ್ನೋದಿಲ್ಲ. ಮೊದಲು ಎಬಸ್ರಿ, ಮೊದಲು ಎಚ್ಚರಾಗಪ್ಪ, ನೀನು ಸ್ವರೂಪಕ್ಕೆ ಎಚ್ಚರಾಗು. ಬಡಬಡಿಸುವ ಹೊತ್ನಾಗ ಏನು ಕೊಟ್ರಿ ಏನು ಫಲ? ಇದೇ ನಮ್ಮ ಮುಂದ ಮಾತಾಡುವ ಹೊತ್ನಾಗ ಉಂಡಾನ, ಒಂದ್ ಗಂಗಾಳನ್ನ ಉಂಡಾನ, 2 ಚರಿಗೆ ನೀರ್ ಕುಡ್ದಾನ, ಮನ್ಕೊಂಡಾನ, ಗುರಕಿ ಹೊಡ್ಯಾಕತ್ತಾನ, ನಿದ್ದೆ ಹೊಡೆದ್ ಕನಸ್ನಾಗ ಬಡಬಡ್ಸಾಕತ್ತ. ನನಗ್ ರೊಟ್ಟಿ ಕೊಡ್ರಿ, ನನಗ ಅನ್ನ ಕೊಡ್ರಿ, ನನಗ ನೀರ್ ಕೊಡ್ರಿ. ಇದೇ ಉಂಡಾನ, ಅವಾಗ ಹಸಿವಿಲ್ಲ, ಕನಸು ಬಿದ್ದದ ಅವಂಗ. ಹಂಗಾಗೈತಿ. ಕರ್ಮ ಮಾಡಂತ ಯಾರಿಗೆ ಹೇಳ್ಯಾರ ಅವ್ರು ಮಾಡ್ಲಿ, ಯಾರಿಗೆ ಬೇಡ ಅಂದ್ರೆ ಅವ್ರು ಬಿಡ್ಲಿ. ನೀನು ಏನ್ ಮಾಡ್ಬೇಕು? ನೀ ಎಚ್ಚರಾಗಿ ಏನು ಕರ್ಮ ಬೇಡ, ಎಚ್ಚರಾಗಿಲ್ಲ ಕರ್ಮ ಮಾಡ. ಎಲ್ಲರಿಗೂ ಒಂದ ಉಪದೇಶ ಇಲ್ಲ. ಇದು ಕರ್ಮಕ್ಕ ನಿಮ್ಮ ಸಾಧಕರಿಗೆ ಯೋಗ್ಯತೆಗೆ ಅನುಗುಣವಾಗಿ ಉಪದೇಶದ. ಎಲ್ಲರಿಗೂ ಒಂದೇ ರೀತಿ ಉಪದೇಶ ಇಲ್ಲ. ಕರ್ಮವು ಮೋಕ್ಷಕ್ಕೆ ಸಾಧನವಾಗಿರುವುದರಿಂದ ಅವಶ್ಯವಾಗಿ ಮಾಡಲಿಕ್ಕೆ ಯೋಗ್ಯವಿರುತ್ತದೆ ಎಂದು ಶಂಕೆ ಮಾಡಿದರೆ, ಕರ್ಮ ಮೋಕ್ಷಕ್ಕೆ ಅವಶ್ಯ ಐತಲ್ರಿ, ನೀವ ಹೇಳಿರಿ. ಯಾವಾಗಿತ್ತು ಅವಶ್ಯಕತೆ? ಮನದೋಷ ಇದ್ದಾಗ ಅವಶ್ಯಕತೆ ಅದ. ಮನದೋಷ ಆಗಿಂದ ಅದು ಏನ್ ಅವಶ್ಯಕತೆ ಅದ? ಮನದೋಷ ಹೋತಪ್ಪ, ಮನಸ್ಸಿನಾಗ ಕಾಮಕ್ರೋಧಾದಿಗಳು ಇಲ್ಲ, ವಿಷಯದಲ್ಲಿ ಸುಖ ಐತೆ ಅನ್ನುವಂಥದ್ದು ತಪ್ಪಿ ಹೋಗೈತಿ. ಈಗ ಇಲ್ಲ, ವಿಷಯದಲ್ಲಿ ಸುಖ ಇಲ್ಲ, ಅದು ಏನದ ಸುಖ ನಂದ ಅಲ್ಲಿ ತೋರ್ತು. ಆ ಒಂದು ಒಣ ಎಲುಬು ಕಡಿಯುವಂತ ನಾಯಿ ಉದಾಹರಣೆ ಕೊಟ್ಟಾರ. ಇನ್ನ ಏನು ಉದಾಹರಣೆ ಕೊಡ್ಬೇಕ್ರಿ? ಅಷ್ಟಾದ್ರೂ ನಮ್ಗೆ ಇನ್ನ ತಿಳಿದಿಲ್ಲ. ತಿಳ್ಕೊಬೇಕು ಬೇಡ ನಾವು. ಹೇಳ್ತಾರ ನೋಡ್ರಿ, ಕರ್ಮ ಮೋಕ್ಷಕ್ಕೆ ಸಾಧನ ಆಗಿದ್ದರಿಂದ ಅವಶ್ಯವಾಗಿ ಮಾಡೋದಕ್ಕೆ ಯೋಗ್ಯವಾಗಿರುತ್ತದೆ ಶಂಕೆ ಮಾಡಿದರೆ, ಕರ್ಮವು ಬಂಧಕ್ಕೆ ಕಾರಣವಾಗಿದೆ ಅಲ್ಲದೆ ಮೋಕ್ಷಕ್ಕೆ ಸಾಧನವಲ್ಲವೆಂದು ಸಮಾಧಾನ ಹೇಳುತ್ತಾರೆ. ತನುಭಾವ ಅಳಿಯೇ ನಿರ್ಮಳ ಮುಕ್ತಿ, ಕರ್ಮವೇ ತನುಮೂಲವು, ಅದರಿಂದ ಬಂಧನ. ತನಗೆಂತೂ ಮೋಕ್ಷ ಸಾಧನಬಹುದು ಆ ಕರ್ಮ, ಇನಿಯಳೆ ಕೇಳಿದು ಪರಮಾರ್ಥ. ಏ ಸ್ತ್ರೀಯಳೆ, ಮೈತ್ರಾದೇವಿಗೆ ಹೇಳ್ತಾನವ, ಯಾರು? ಯಾಜ್ಞವಲ್ಕ್ಯ ಋಷಿಗಳು. ಕೇಳು ಕೇಳು, ಆಲಿಸು, ಷಡ್ಲಿಂಗ ಪೂರ್ವಕವಾಗಿ ಕೇಳು. ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಡಾಕ್ ಹೋಗ್ಬೇಡ, ಷಡ್ಲಿಂಗ ಪೂರ್ವಕವಾಗಿ ಕೇಳು.
ತನುಭಾವ ಅಳಿಯೇ, ಶರೀರ ನಾನೆಂಬ ಭಾವನೆ ನಾಶವಾದರೆ ನಿರ್ಮಳ ಮುಕ್ತಿ. ನೀನ್ ಶರೀರ ಅನ್ನುವಂತ ಭಾವ ಅಳದಾಗ ದಿನ ಮುಕ್ತ ಸ್ಥಿತಿ ಅದ. ಶರೀರ ಭಾವ ಇಟ್ಕೊಂಡ ಮುಕ್ತಿ ಹೊಂದಬೇಕು ಅಂತ ಇಮ ಹೊಂಟ. ಅದೇ ಹಂಗಕತ್ತಿರೋದು. ತನುಭಾವ ಅಳಿಯೇ ನಿರ್ಮಳ ಮುಕ್ತಿ, ಪರಿಶುದ್ಧವಾದ ಮೋಕ್ಷವು. ಕರ್ಮವೇ ತನಮೂಲವು, ಅದರಿಂದ ಬಂಧನ. ವೇದೋಕ್ತ ಕರ್ಮವೇ ತನುಮೂಲ, ಶರೀರದ ಉತ್ಪತ್ತಿಗೆ ಕಾರಣ ಆಗ್ಯದ. ವೇದೋಕ್ತ ಕರ್ಮಗಳು, ವೇದದಲ್ಲಿ ಹೇಳಿದಂತ ಕರ್ಮಗಳು, ಕರ್ಮಕಾಂಡದಲ್ಲಿ ಹೇಳಿದಂತ ಕರ್ಮಗಳನ್ನ ಅವನು ಮಾಡೋದ್ರಿಂದ ಏನಾಗ್ತದ, ಎದಕ್ಕೆ ಮೂಲ ಕಾರಣ ಅದ? ಶರೀರಕ್ಕೆ ಕಾರಣ ಅದ. ಅದು ಎಂಥ ಶರೀರ ಬೇಕಪ್ಪ ನಿನಗ? ಅಂತ ಶರೀರ ಪಡಿಬೇಕಂದ್ರೆ ಆ ಕರ್ಮಗಳನ್ನು ಮಾಡ್ಬೇಕು. ಅಲ್ಲಿ ಹೇಳಿದ ಪ್ರಕಾರ ವಿಧಿ ವಿಧಾನಗಳಿಂದ ಮಾಡು. ನಿನ್ನ ಶರೀರ ಎಂತಾದ್ ಬೇಕು ನೋಡು. ಏನು ಬ್ರಾಹ್ಮಣ ಶರೀರ ಬೇಕೋ, ಏನು ಶೂದ್ರ ವೈಶ್ಯ ಕ್ಷತ್ರಿಯ ಶರೀರ ಬೇಕೋ ನೋಡು. ಅಥವಾ ಏನು ಸಂಸ್ಕಾರವಂತರ ಮನ್ಯಾಗ ಹುಟ್ಟಬೇಕೋ, ಅಥವಾ ಸಂಸ್ಕಾರಹೀನರ ಮನ್ಯಾಗ ಹುಟ್ಟಬೇಕು. ಏನು ಹೆಣ್ಣಾಗಿ ಹುಟ್ಟಬೇಕು, ಏನು ಗಂಡಾಗಿ ಹುಟ್ಟಬೇಕು, ಏನ್ ಚಂದಾಗಿ ಸ್ಮಾರ್ಟ್ ಆಗಿ ಹುಟ್ಟಬೇಕು, ಏನು ಕುರೂಪಿಯಾಗಿ ಹುಟ್ಟಬೇಕು. ಇವಕ್ಕೆಲ್ಲ ಕರ್ಮದಾಗ ಕಾಂಡದಾಗ ಐತಿ ಉತ್ತರ. ಶರೀರ ಉತ್ಪತ್ತಿಗೆ ಕಾರಣವಾದದ್ದು ಕರ್ಮ, ಅದು ಕರ್ಮಕಾಂಡದಲ್ಲಿ ಇದೆ. ಅದರಿಂದ ಆ ಕಾರಣದಿಂದ ಅದು ಬಂಧನವಾಗಿರುತ್ತದೆ. ಶರೀರ ಉತ್ಪತ್ತಿ ನಾಶಕ್ಕೆ ಕಾರಣವಾದಂತ ಕರ್ಮಗಳು ಅವು ಏನಾಗ್ತಾವು ಅಂತಂದ್ರೆ ಬಂಧಿಸ್ತಾವ ನಮಗೆ. ಅಂತ ಕರ್ಮವು ತನಗೆ ಹೇಗೆ ಮೋಕ್ಷಿಗೆ ಸಾಧನ ಆಗ್ತದ? ಆಗಲಾರದು. ಇದು ಪರಮಾರ್ಥ. ಈಗ ನಾವು ಹೇಳಿರೋದು ಮಾತು ಏನದ, ಇದು ಅಪ್ಪಟ ಸತ್ಯ. ನಿಮ್ಗೆ ಸುಳ್ಳು ಅನಿಸಿರು, ಇದು ವೇದ ವಾಕ್ಯದ, ಇದು ನಂಬಲೇಬೇಕು. ಪರಮಾರ್ಥ ಇದು ವೇದ ವಾಕ್ಯ, ಇದು ತ್ರಿಕಾಲ ಬಾಧಿತವಾದ ಸತ್ಯದ. ನಿಮಗೆ ಅನ್ಸೋದಿಲ್ಲ ಅಂದ್ರೆ ಇದನ್ನ ನಂಬ್ರಿ, ವೇದ ವಾಕ್ಯಗಳನ್ನ ನಂಬ್ರಿ. ನಮ್ಗ ಇವು ಏನದಾವು, ಚಕ್ಷು, ಇವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಮಾಹಿಕದ ಇವು ಅಜ್ಞಾನ ಸಹಜ ಅಂದ್ರೆ ಅಜ್ಞಾನದಿಂದ ಕೂಡ ಇವುಗಳಿಗೆ ಅದು ಗೋಚರ ಆಗೋದಿಲ್ಲ. ವೇದ ಪ್ರಮಾಣ ಹಿಡ್ಕೊಂಡು ಹೋದಾಗ ಹೌದು ಅನಿಸ್ತದ. ಅದಕ್ಕೆ ವೇದ ಪ್ರಮಾಣ ಕೊಡ್ಬೇಕು ಮೊದಲು ನಾವು ಸಾಧನೆ ಒಳಗೆ. ಈ ದೇಹವು ನಾನೆಂಬ ಅಭಿಮಾನ ಅಳಿದು ಹೋದರೇನೆ ಮುಕ್ತಿಯಾಗುವುದು. ಇದು ಸರ್ವಸಂತರ ಅಭಿಪ್ರಾಯ ಅದ. ಆದರೆ ಕರ್ಮವು ದೇಹಗಳ ಉತ್ಪತ್ತಿಗೆ ಕಾರಣ ಆಗಿದೆ. ಅದರಿಂದ ಕರ್ಮವು ದೇಹೋತ್ಪತ್ತಿಯನ್ನು ಮಾಡಿ ಅದರಲ್ಲಿ ನಾನೆಂಬ ಅಭಿಮಾನವನ್ನು ಮಾಡುವುದರಿಂದ ಅದು ಬಂಧನಕ್ಕೆ ಕಾರಣವಾಗಿರುತ್ತದೆ. ಅಂದ ಮೇಲೆ ಬಂಧಕ್ಕೆ ಸಾಧನವಾದ ಕರ್ಮವು ಮೋಕ್ಷಕ್ಕೆ ಹೇಗೆ ಸಾಧನವಾದೀತು? ಅರ್ಥಾತ್ ಎಂದೂ ಆಗದು. ಆದ್ದರಿಂದ ಸಾಧಕನಾದರೂ ಕೂಡ ಕರ್ಮವನ್ನು ಮಾಡತಕ್ಕದ್ದಲ್ಲವೆಂದು ಹೇಳಿದ ಮೇಲೆ ಜಗತ್ತು ಮಿಥ್ಯೆ ಎಂದು ತಿಳಿದಂತ ಸಿದ್ಧನು ಹೇಗೆ ಕರ್ಮವನ್ನು ಮಾಡುತ್ತಾನೆ? ಮಾಡಲಾರನೆಂಬ ಭಾವ. ಯಜ್ಞ ಯಾಗಾದಿಗಳನ್ನ ಜ್ಞಾನಾನಂತರ ಮಾಡೋದು ಅವಶ್ಯಕತೆ ಇಲ್ಲ. ಏನಿದ್ರು ಶ್ರವಣ ಮನನ ನಿಧಿಧ್ಯಾಸನ ಬಿಟ್ರೆ ಬೇರೆ ಅದು ಕೂಡ ಕರ್ಮ ಅಲ್ಲ. ಮತ್ತ ಶ್ರವಣ ಮನನ ನಿಧಿಧ್ಯಾಸನ ಕರ್ಮ ಅಲ್ಲ. ಯಾಕಲ್ಲ ಕರ್ಮ? ಶ್ರವಣ ಮನನ ನಿಧಿಧ್ಯಾಸನದೊಳಗ ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ ಯಾವುದೂ ಇಲ್ಲ ನೋಡ್ರಿ. ಅಲ್ಲಿ ಏನದ? ಸಿದ್ಧ ವಸ್ತು ಅದ, ಬ್ರಹ್ಮನನ್ನ ತೋರಿಸ್ಕೊಡುದದ. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನ ಇದು ಕಾರ್ಯ ಅಲ್ಲ, ಕರ್ಮ ಅಲ್ಲ. ಇದು ಯಾರಿಗೆ ತಿಳಿತು ಅವ್ರಿಗೆ ತಿಳಿತು. ನಾವ್ ಮಾತಿನ ಅರ್ಥ ಆತೇನ್ರಿ? ಶ್ರವಣ ಮನನ ನಿಧಿಧ್ಯಾಸನ ಕರ್ಮ ಅಲ್ಲ. ಯಾಕ? ಕರ್ಮದ ಫಲ ಏನೈತಿ? ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ ಇದ್ದಾಗ ಕರ್ಮದ ಫಲ. ಕರ್ಮ ಮಾಡ್ಬೇಕು. ಇದು ಕರ್ಮದ ಫಲ ಅಂತದಿಲ್ಲ. ಬಳಿಕ ಕರ್ಮದಿಂದ ಆದರೂ ಮುಕ್ತಿ ಸಂಭವಿಸುತ್ತದೆ ಎಂದು ಹಠದಿಂದ ಶಂಕೆ ಮಾಡಿದರೆ ಇನ್ನ ಹಠ ಬಿಡವಲ್ಲ ನೀವು. ಕರ್ಮ ಹೆಂಗ್ ಬಿಡುದ್ರಿ? ನಾವು ಜೀವ ಬಿಟ್ಟೆ ಹೊರತು ಕರ್ಮ ಬಿಡಂಗಿಲ್ಲ ಅಂತ. ಬಾಳ ಮಂದಿ ಅದಾರ, ಈಗಿನ ಕಾಲದಾಗ ಅದಾರ, ಇನ್ನೂ ಅದಾರ. 21ನೇ ಶತಮಾನದಾಗರು ಕರ್ಮಕಾಂಡಿಗಳು ಅದಾರ. ಅವ್ರ ಮಾತುಗಳನ್ನ ಕೇಳಿದ್ರೆ ನಾವು ಒಂದ್ ಅರ್ಧ ತಾಸಿನಾಗ ಅವ್ರದ ಹೇಳುದ ಖರೆ ಅನ್ನುವಂಗ ಬಂದ್ಬಿಡ್ತೀವಿ ನಾವು. ನನಗಾದ ಅನುಭವ ಹೇಳಾಗತ್ತೇನೆ ನಾನು. ಕರ್ಮದಿಂದ ಆದರೂ ಮುಕ್ತಿ ಸಂಭವಿಸುತ್ತದೆ ಎಂದು ಹಠದಿಂದ ಶಂಕೆ ಮಾಡಿದರೆ ಕರ್ಮದ ಫಲವು 4 ಪ್ರಕಾರವಾಗಿರುವುದು, ಅದರೊಳಗೆ ಒಂದಾದರೂ ಮುಕ್ತಿಯ ಲಕ್ಷಣವಿಲ್ಲ. ಆದ್ದರಿಂದ ಮುಕ್ತಿಯು ಕರ್ಮದ ಫಲವಲ್ಲವೆಂದು ಹೇಳುತ್ತಾರೆ. ಛಲವನ್ನುಳಿದು ಕಾಂತೆ ಕೇಳು ನೀನೆಲೆ. ಕರ್ಮ ಫಲವು ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಬಳಿಕ ಸಂಸ್ಕಾರವೆಂಬಿ 4 ತೆರನು. ಇವರೊಳಗೆ ಒಂದೂ ಅಲ್ಲವು ಆ ನಿಜ ಮುಕ್ತಿ. ಏನ್ ಹೇಳ್ಬೇಕ್ರಿ? ಇನ್ನ ನಿಜಗೊಂಡ್ರು ಕನ್ನಡದಾಗ ಏನ್ರಿ? ಸರಳ ಕನ್ನಡದಾಗ ಹೇಳ್ಬಿಟ್ಟಾರಲ್ಲ.
ಬರೀ ಓದೋದು ತಿಳ್ಕೊಳ್ಳೋದು ಆನಂದ ಅನುಭವಿಸೋದು. ಏನು ಸಂಸ್ಕೃತದ ಗೋಜಲಿಲ್ಲ, ಶಬ್ದ ಪಾರಿಭಾಷಿಕ ಶಬ್ದಗಳ ಗೋಜಲಿಲ್ಲ. ಅಗದಿ ಏನ್ರಿ ನಾವು ನಾವು ಏನು ಆಡ್ತೇವೆ ಅದ ಭಾಷೆ ಒಳಗನ 14ನೇ ಶತಮಾನದ ಭಾಷೆ ಆದ್ರೂ ಕೂಡ ಅದು ಎಂಥದೈತಂದ್ರ ನಮಗೆಲ್ಲ ಸರಳ ತಿಳಿತೈತಿ. ಓದಾಕಟ ಬರ್ಬೇಕು ನಮಗ್. ಹೇ ಸತಿಯೇ, ನೀನು ಛಲವನ್ನು ಬಿಟ್ಟು ಹಠ ಬಿಟ್ಟು ಕೇಳು, ಹಠ ಹಿಡ್ಕೊಂಡು ಕುಂಡ್ರಬೇಡ. ನಮ್ದು ಹಠ ಬುದ್ಧಿ ಕೆಡ್ಸಾಕತೈತ್ರಿ, ಬಾಳ ಹಠ ಬುದ್ಧಿ ಬಾಳ ಐತಿ ನಮ್ದು. ನಾವು ಯಾರ ಮಾತು ಕೇಳೋದಿಲ್ಲ, ಮಂದಿ ಮಾತಾಡೋದು ಏನ್ ಹೇಳ್ತಾರ ಅದನ್ನ ಕೇಳೋದಿಲ್ಲ ನಾವು. ಅವ್ರು ಕೇಳಾಕ ಅವ್ರ ಉತ್ತರ ಏನ್ ಹೇಳ್ಬೇಕು ಅಂತ ವಿಚಾರ ಮಾಡ್ತಿರ್ತೀವಿ ನಾವು. ಅವ್ರು ಏನ್ ಹೇಳಕತ್ತಾರ ಕೇಳೋದೇ ಇಲ್ಲ ನಾವು. ನೀವೇನ್ ಹೇಳ್ತೀರಿ ನಂದ್ ಕೇಳ್ರಿ ಅಂತೀವಿ ನಾವು. ನಾ ಶಾಣೆ ಆದಿ ನಂದ್ ಕೇಳ್ಬೋದು. ನೀನ್ ಶಾಣೆ ಎಷ್ಟೈತಿ ಗೊತ್ತೈತಿ, ನಿನ್ನ ಬುದ್ಧಿ ಶಕ್ತಿಯನ್ನು ಕೂಡ ಮಾಯ ಒಳಗಿದ್ದಿದ್ದ. ಆ ಬುದ್ಧಿಗೆ ತಿಳಿಯುವುದಿಲ್ಲ ಇದು. ಇದು ಸುಸಂಸ್ಕೃತ ಮನಸ್ಸಿಗೆ ಮಾತ್ರ ತಿಳಿಯುವಂತ ಜ್ಞಾನದ. ಸುಮ್ಮನೆ ಎಲ್ಲ ಬದಿಗಿಟ್ಟು ಕೇಳಾಕ್ ಸಲ ಮಾಡು, ಸರೆಂಡರ್ ಆಗಂತಾವ. ನಮ್ಮ ಶಾಣೆತನ ಬುದ್ಧಿವಂತಿಕೆ ಎಲ್ಲವನ್ನ ಕಟ್ಟಿಟ್ಟು ಗುರುವಿಗೆ ಶರಣಾಗತಿ ಆಗ್ಬೇಕು. ಅವ ಹೇಳೋದು ಖರೆ, ವೇದ ಪ್ರಮಾಣ ಖರೆ ಅಂದಾಗ ಜ್ಞಾನ ಆಗ್ತದ. ಬರೇ ಇಲ್ಲದ ಸಂಶಯ ಮಾಡ್ಕೊಂತ ಹೋದ್ರೆ ಸಂಶಯ ಯಾವಾಗ ಮುಗಿತಾವ? ಮುಗಿಯಂಗಿಲ್ಲ. ಶ್ರದ್ಧಾ ಇಡು. ಕರ್ಮಫಲ ಆಲಿಸು, ಉತ್ಪಾದ್ಯ ಹುಟ್ಟಲಿಕ್ಕೆ ಯೋಗ್ಯವಾಗಿರುವುದು, ಪ್ರಾಪ್ಯ ಹೊಂದಲಿಕ್ಕೆ ಯೋಗ್ಯವಾದದ್ದು, ವೈಕಾರ ವಿಕಾರ ಹೊಂದುವಂತಹದ್ದು, ಸಂಸ್ಕಾರ್ಯ ಮಲಿನ ತ್ಯಾಗ, ಸ್ವಚ್ಛತಾ ಪ್ರಾಪ್ತಿ ರೂಪ ಸಂಸ್ಕಾರ. ಸಂಸ್ಕಾರ ಅಂದ್ರೆ ಏನ್ರಿ? ಮನನ ತ್ಯಾಗ ಮಾಡೋದು, ಅದು ಸಂಸ್ಕಾರ ಕೊಡೋದು. ಈಗ ಶಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆಗ್ತೈತಿ ನೋಡ್ರಿ. ಹಂಗ ಸಂಸ್ಕಾರ ಈಗ ಆತ್ಮ ಬಾಳ ಹೊಲಸಾಗ್ಯದ, ಗಟರದಾಗ ಬಿದ್ದದ, ಅದನ್ನ ಸ್ವಚ್ಛ ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ ಉದಿನ ಹಚ್ಚಿ ಬೆಳಗ್ಬೇಕೇನ್ರಿ? ಅದನ್ನ ಸ್ವಚ್ಛತಾ ಮಾಡುವಂತದ್ ಮಾಡ್ಕ್ರಿ. ಈಗ ಅದು ಸಂಸ್ಕಾರ ಮಾಡೋದೈತೇನೋ? ಆತ್ಮ ಅನ್ನೋದು ಏನು ಸಂಸ್ಕಾರ ಮಾಡ್ಬೇಕೇನೋ? ಇಲ್ಲ. ಈ 4 ತರ, ಈ 4 ಪ್ರಕಾರ ಒಳಗೆ ಯಾವುದೂ ಕರ್ಮದ ಯಾವುದೂ ಏನದ ಮೋಕ್ಷದ ಫಲ ಅಲ್ಲ. ಸತ್ಯವಾದ ಮೋಕ್ಷವು ಒಂದೂ ಅಲ್ಲ. ಎಲೆ ಸತಿಯೇ ಕೇಳು, ಕರ್ಮದ ಫಲವು 4 ಪ್ರಕಾರವಾಗಿರುತ್ತದೆ. ಹೆಂಗಂದ್ರೆ ಉತ್ಪಾದ್ಯ ಹುಟ್ಟುವುದರಿಂದ ಉತ್ಪಾದ್ಯವೆಂದು, ಹೊಂದುವುದರಿಂದ ಪ್ರಾಪ್ಯವೆಂದು, ಇದ್ದಂತಿರದೆ ಕೆಡುತ್ತಾ ಹೋಗುವುದರಿಂದ ವೈಕಾರ್ಯವೆಂದು, ದೋಷ ನಿವೃತ್ತಿಯಾಗಿ ಶುದ್ಧತ್ವ ಪ್ರಾಪ್ತಿಯಾಗುವುದರಿಂದ ಸಂಸ್ಕಾರವೆಂದು. ಹೀಗೆ ಕರ್ಮದ ಫಲ 4 ವಿಧವಾಗಿರುತ್ತದೆ. ಮೋಕ್ಷವು ಈ 4 ಕರ್ಮಗಳಿಗೆ ವಿಲಕ್ಷಣವಾಗಿರುತ್ತದೆ. ಈ ಲಕ್ಷಣ ಇಲ್ಲಲ್ಲಿ, ಇದಕ್ಕೆ ವಿರುದ್ಧ ಲಕ್ಷಣ ಐತಿ. ವಿಲಕ್ಷಣ ಅಂದ್ರೆ ವಿರುದ್ಧ ಲಕ್ಷಣ. ಅಂದ್ರೆ ಮುಕ್ತಿಗೆ ಉತ್ಪತ್ತಿಯೂ ಇಲ್ಲ, ಅದು ಹೊಂದುವಂತಹದ್ದು ಅಲ್ಲ, ಅದು ಕೆಡುವಂತಹದ್ದು ಅಲ್ಲ, ಅದು ತ್ಯಾಗ ಗ್ರಹಣ ರೂಪವೂ ಅಲ್ಲ ಎಂಬ ಭಾವವು. ಅದರಿಂದ ಈ ಚತುರ್ವಿಧ ಕರ್ಮಫಲಕ್ಕೆ ವಿಲಕ್ಷಣವಾದ ಸತ್ಯ ಮುಕ್ತಿಯು ಅದು ಕರ್ಮದಿಂದ ಆಗುವುದೆಂಬುದನ್ನು ಹಠ ಬಿಡು. ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನೀನು ಹಠ ಬುದ್ಧಿಯನ್ನು ಬಿಟ್ಟು ಕೇಳು, ನಿಶ್ಚಯವಾದ ಅರ್ಥವು ನಿನಗೆ ಹೊಳೆಯುತ್ತದೆ ಎಂದು ಹೇಳುತ್ತಾರೆ. ಹಠ ಬುದ್ಧಿ ಬಿಡಾಕ್ತಾರಿಲ್ಲ ನಾವು. ಎಷ್ಟು ಮಂದಿ ಬಿಟ್ಟೇವಿ ಹಠ ಬುದ್ಧಿ? ಕೈ ಎತ್ತಿರನೀಗ. ಹಠ ಬುದ್ಧಿ ಬಿಟ್ಟೇವ್ರಿ ನಾವು. ನಮ್ ತಿಳಿದಿದ್ದನ್ನ ನಾವು ಖರೆ ಅಂತ ತಿಳ್ಕೊಂಡಿದ್ದನ್ನ ನಾವ್ ಇನ್ನೂ ವಾಸಾಕತ್ತೇವೋ, ಇನ್ನ ಶಾಸ್ತ್ರ ಹೇಳಿದ್ ನಂಬಿ ನಮ್ಗೆ ತಿಳಿದಿದ್ದನ್ನ ತಪ್ಪಂತ ತಿಳ್ಕೊಂಡೇವ, ಭ್ರಮ ಅಂತ ತಿಳ್ಕೊಂಡೇವೇನ ನಮ್ಗೆ ಅನಿಸಿದ್ದು. ನಾವೊಂದು ಈಗಾಗಲೇ ಇಷ್ಟು ವಯಸ್ಸಿನವಾದೆ, ಒಂದಿನ ಸಾಯ್ತೀನಿ ಅನಿಸ್ತದ. ಇದು ಖರೇನೇನು? ನಾವೊಂದಿನ ಸಾಯ್ತೀನಪ್ಪ, ಸರಿಯಾಗಿ ಬಂತು, ಈಗೇನಾಗಲೇ ಇಷ್ಟು ವಯಸ್ಸಾದವು, ಇದು ಖರೆ ಏನ್ರಿ? ಇದು ಸಾಯ್ತೇವೇನ? ಶಾಸ್ತ್ರ ಹೇಳ್ತದೆ ನೀ ಎಂದೂ ಸಾಯಂಗಿಲ್ಲ, ನೀ ಯಾವಾಗ್ಲೂ ನಿನಗೆ ಹುಟ್ಟು ಸಾವುಗಳು ನಿನಗಿಲ್ಲ ಅಂತ ಹೇಳ್ತದ. ಯಾವ್ದು ಕರೆ ರೀ? ನಮ್ಗೆ ಅನ್ಸಿದ್ ಕರೇನೋ, ಶಾಸ್ತ್ರ ಹೇಳುದು ಕರೇನೋ? ಶಾಸ್ತ್ರ ಹೇಳೋದ್ ಕರೆ ಐತ್ರಿ. ಮತ್ ನಮ್ಗ ಅನ್ಸಿದ್ ಏನಾತ? ಹಂಗಾರೆ ಶಾಸ್ತ್ರ ಹೇಳುದು ಕರೆ ಅಂದ್ರೆ ನಮ್ಗ ಅನ್ಸಿದ್ ಏನಾತು? ನಾವಿನ್ನೂ ಭ್ರಮದಾಗ ಅದೀವಿ ಅಂತ. ಮತ್ತೆ ಭ್ರಮದಿಂದ ಬರ್ಬೇಕಂದ್ರೆ ಎಚ್ಚರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಧಿಧ್ಯಾಸನ ಮಾಡ್ಬೇಕ್ರಿ. ಇದು ಷಡ್ಲಿಂಗ ಪೂರ್ವಕ ಶ್ರವಣ ಮನನ ನಿಧ್ಯಾಸನ ಮಾಡ್ಬೇಕು. ಬರೀ ನಿಧಿಧ್ಯಾಸನ, ಜ್ಞಾನ ಆದ ನಂತರ ನಿಧಿಧ್ಯಾಸನ. ಜ್ಞಾನನ ಆಗಿಲ್ಲಲ್ಲ ಇನ್ನೇ. ಜ್ಞಾನ ಆದ್ಮೇಲೆ ವಿಪರೀತ ಭಾವನೆ ಕಳ್ಕೊಳಾಕ ನಿಧಿಧ್ಯಾಸನ, ಸಂಶಯ ಇದ್ವು ಅಂತಂದ್ರೆ ಕಳ್ಕೊಳಾಕ ಮನನ, ಜ್ಞಾನ ಆಗಾಕ ಶ್ರವಣ. ಏನ್ರಿ ಹೇಳ್ಕೊಂತ ಬಂದೇನಿ, ಎಷ್ಟು ಸಲ ಹೇಳ್ಕೊಂತ ಬಂದೀನಿ. ನಿಧಿಧ್ಯಾಸನಕ್ಕೆ ಹೋಗ್ತಿರಲ್ರಿ. ಶ್ರವಣದಿಂದ ಏನಾಗ್ತದೆ? ಆತ್ಮಜ್ಞಾನ ಆಗ್ತದೆ. ಮನನದಿಂದ ಏನಾಗ್ತದೆ? ಸಂಶಯ ನಿವೃತ್ತಿ ಆಕ್ಕವ. ನಿಧಿಧ್ಯಾಸನದಿಂದ ಏನಾಗ್ತದೆ? ವಿಪರೀತ ಭಾವನೆ ಹೋಗ್ತಾವ. ಇವು 3 ದೋಷಕ್ಕೆ 3 ಪರಿಹಾರ ಮಾಡ್ಯಾರವು. ಈ 3ಕ್ಕೂ ಕೂಡಿ ಜ್ಞಾನ ಸಾಧನೆ ಅಂತ. ಮೋಕ್ಷವು ಈ 4 ಕರ್ಮಗಳ ಫಲಗಳಿಗೆ ವಿಲಕ್ಷಣವಾಗಿರುವುದು. ಅಂದರೆ ಮುಕ್ತಿಗೆ ಉತ್ಪತ್ತಿಯೂ ಇಲ್ಲ, ಅದು ಹೊಂದುವಂತಹದ್ದು ಅಲ್ಲ, ಅದು ಕೆಡುವಂತಹದ್ದು ಅಲ್ಲ, ಅದು ಸಂಸ್ಕಾರ ಮಾಡುವಂತಹದ್ದು ಅಲ್ಲ ಎಂಬ ಭಾವವು.
ಅದರಿಂದ ಚತುರ್ವಿಧ ಕರ್ಮಫಲಕ್ಕೆ ವಿಲಕ್ಷಣವಾದ ಸತ್ಯ ಮುಕ್ತಿಯು ಕರ್ಮದಿಂದ ಆಗುವುದೆಂಬ ಒಂದು ಹಠಬುದ್ಧಿಯನ್ನು ಬಿಡು. ಅದರಿಂದ ಪ್ರಯೋಜನ ಇಲ್ಲ. ಆದ್ದರಿಂದ ನೀನು ಹಠಬುದ್ಧಿಯನ್ನು ಬಿಟ್ಟು ಕೇಳು, ನಿಶ್ಚಯವಾದ ಅರ್ಥವು ನಿನಗೆ ಹೊಳೆಯುತ್ತದೆ ಎಂದು ಹೇಳುತ್ತಾರೆ. ಹೊಳೆದಕ್ಕೆ ನಮ್ಗೆ ಅರ್ಥ. ಈ ಅರ್ಥ ಹೊಳಿಬೇಕು ನೋಡ್ರಿ. ಪುಣ್ಯ ಒದಗಿ ಬರ್ಬೇಕು, ನಿಷ್ಕಾಮ ಕರ್ಮದ ಪುಣ್ಯ ಒದಗಿ ಬರ್ಬೇಕು. ಅದು ಎಲ್ಲಿ ಮಠ ಒದಗೋದಿಲ್ಲ. ಇವು ಬರೀ ಮಾತಾಕವು ಬರ್ತವು, ಏನು ಕೆಲಸ ಮಾಡಂಗ. ನಮ್ಮ ಅಂತಃಕರಣದೊಳಗ ಕೆಲಸ ಮಾಡ್ಬೇಕು. ತಳಮಳ ಉಂಟಾಗ್ಬೇಕ್ರಿ. ಈ ಮಾತು ಕಿವಿ ಬಿದ್ದ ಮ್ಯಾಗ ಒಳಗ ಚಲೋ ಆಗ್ಬೇಕು ರಿಯಾಕ್ಷನ್. ಈ ಲ್ಯಾಬೊರೇಟರಿ ಒಳಗ ಪೊಟ್ಯಾಷಿಯಂ ಕ್ಲೋರೇಟ್ ಅನ್ನು ಹೀಟ್ ಮಾಡಿದ ಆಕ್ಸಿಜನ್ ಹುಡ್ತೈತಲ್ಲ, ಅಲ್ಲಿ ಕ್ರಿಯೆ ಚಲೋ ಆಕತಿಲ್ಲ. ಅದು ಹಂಗ ಚಲೋ ಆಗ್ಬೇಕು. ಒಳಗ ಚಿಂತನ ಮಂಥನ ಚಲೋ ಆಗ್ಬೇಕು. ಅಧಿಕಾರಿಗಳಿಗೆ ಆಗ್ತದ, ಅನಧಿಕಾರಿಗಳಿಗೆ ಏನೂ ಆಗಂಗಿಲ್ಲ. ಅವ್ರು ಹೆಂಗಿದ್ರು ಹಂಗ ಇರ್ತಾರ. ಬೋರ್ಗಲ್ ಮೇಲೆ ನೀರು ಸುರದಂತೆ, ಏನು ಮಾಡಕ್ ಬರಂಗಿಲ್ಲ. ಬೆಟರ್ ಟ್ರೈ ಒನ್ ಮೋರ್ ಜನ್ಮ ಅನ್ನೋದು ಅವ್ರಿಗೆ. ಬಳಿಕ ಉತ್ಪತ್ತಿಯಾದಿ 4 ವಿಧ ಕರ್ಮಗಳಿಗೆ 4 ದೃಷ್ಟಾಂತಗಳನ್ನು ಕೊಟ್ಟು ಅವುಗಳ ಫಲವು ಲೋಕಾಂತರ ಜನ್ಮಾಂತರಗಳಲ್ಲಿ ತಿರುಗುವುದೇ ಆಗಿರುತ್ತದೆ ಎಂದು ಹೇಳುತ್ತಾರೆ. ದೃಷ್ಟಾಂತ ಹೇಳ್ತಾರೆ ನೋಡ್ರಿ 4ಕ್ಕೂ. ಇದ ಮೊನ್ನೆ ಹೇಳಿದ್ದು ಗೌಡ್ರು ಹೇಳಿದ್ರು ನೋಡ್ರಿ. ಘಟಿ ಅಲ್ಲದು, ಘಟಿ ಅನ್ಬಾರ್ದು. ಘಟ ಪುರ ತಂಡುಲ ಮುಕುರವೆಂಬಿವನು ಸಂಘಟಿಸಿ ಮಾಡಿದನು ಐದಿದನು, ಮತ್ತೆ ಪಟುವೆನೆ ಪಚಿಸಿದನು ಉರೇ ಬೆಳಗಿದನೆಂಬ ನಟನೆ ತತ್ಫಲವು 4ರ ಅನುಭವ. ಘಟ ಕೊಡ ಉತ್ಪಾದ್ಯ, ಪುರ ಪ್ರಾಪ್ಯ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಗಮನಾಗಮ ಮಾಡ್ಬೇಕು. ಇಲ್ಲೇ ಕುತ್ಕೊಂಡು ಹೋಗೋದಾಕೈತಿಲ್ರಿ. ಅದೀಗ ಇಲ್ಲಿಂದ ಗದಗಿಗೆ ಹೋಗ್ಬೇಕಂದ್ರ ಗದಗಿಗೆ ಗಾಡಿ ತಗೋಬೇಕು. ಆದ್ರೆ ಒಂದು ಗಾಡಿ ಆಗಲಿ, ಕಡೆಗೆ ಕಾಲ್ನಡಿಗೆ ಆಗಲಿ, ಬಸ್ ಆಗಲಿ, ಯಾವ್ದಾರ ಒಂದು ವಾಹನದಿಂದ ಮೊದಲು ಹುಬ್ಬಳ್ಳಿ ಬಿಡ್ಬೇಕು. ಹುಬ್ಬಳ್ಳಿಯಾಗಿದ್ದು ಅಕಸ್ಮಾತ್ ನೀವು ಹುಬ್ಬಳ್ಳಿ ಬಿಟ್ರಿ ಅಂತಂದ್ರ ಹುಬ್ಬಳ್ಳಿ ಕಾಣದಂಗ ಆಕೈತಿ. ಮೊದಲು ನೋಡ್ರಿ, ಹುಬ್ಬಳ್ಳಿ ಕಾಣದಂಗ ಆಕೈತಿ. ಹುಬ್ಬಳ್ಳಿಯಾಗಿನ ದೀಪ ಎಲ್ಲ ಸಣ್ಣಗೆ ಇಲ್ದಂಗ ಆಗಿ ಅವೆಲ್ಲ ಕಾಣದಂಗ ಆಕಾವು. ನಡಕ ಕತ್ಲ ಬರ್ತದ. ಆ ನಂತರ ಗದಗ ಸನಿಗೆ ಬಂದಾಗ ಅಲ್ಲಿ ಸ್ವಲ್ಪ ಲೈಟ್ ಕಾಣ್ತಾವ. ಆಮ್ಯಾಗ ಗದಗ ಪ್ರವೇಶ ಆಗ್ತದ. ಇದು ಹೆಂಗೋ ಹಿಂಗ ಹುಬ ಆಗ್ತದ ಪ್ರಯಾಣ ನಮ್ದು. ಹಂಗಿತ್ತಪ್ಪ ಅಂತಂದ್ರ ಮೋಕ್ಷ ಆಗೋದಿತ್ತಂದ್ರ ಕರ್ಮ ಅವಶ್ಯಕತೆ ಬೇಕಾಗಿತ್ತು. ಇದು ಹಂಗಲ್ಲ. ಇದ್ದಕ್ಕಿದ್ದಂಗೆ ಸ್ವರೂಪ ಇಲ್ಲೇ ಅದ. ಈಗ ಸದ್ಯ ತುರಿಯನ್ನ ಗುರ್ತಿಸೋದದ. ನಿಮ್ಮ ಆತ್ಮನನ್ನ ಗುರ್ತಿಸ್ಬೇಕ. ಇಲ್ಲಿ ವಿಶ್ವನ ಹಿಂದೆ ಅದ. ನಮ್ಮ ಇದು ಹೇಳಾವ ಕೇಳಾವ ಏನದಲ್ಲ. ಇಲ್ಲಿ ವಿಶ್ವ ಹೇಳಾಗತ್ತಾನ. ಇಲ್ಲಿ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಕೇಳಾಗತ್ತೀರಿ. ಆ ವಿಶ್ವನ ಅಧಿಷ್ಠಾನ ಅವನ ತುರಿಯ ಅದಾನ. ಅವನು ಗುರ್ತಿಸ್ರಿ. ಅವ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅದಾನ. ವ್ಯಾಪಕ ಚೇತನ ಅದ. ಪೊಳ್ಳು ಅದ. ಆಕಾಶದಂತೆ ಅದಾನ. ವ್ಯಾಪಕ ಚೇತನ ಅದ. ಅವ 3 ಕಾಲದಲ್ಲಿ ಬದಲಾವಣೆ ಆಗದೆ ಇರುವುದನ. ಅರಿವು ಸ್ವರೂಪ ಅದಾನ. ಆನಂದ ಸ್ವರೂಪ ಅದಾನ. ಆನಂದಕ್ಕಾಗಿ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಬೇಕಾಗಿಲ್ಲವ. ಈಗ ಕಾರ್ಪೊರೇಷನ್ ನೀರು ಕೆಲವು ಮಂದಿಗೆ ವಾರಕ್ಕೆ ಒಮ್ಮೆ ಬಿಡ್ತಾರೆ ಇಲ್ಲಿ ಹುಬ್ಬಳ್ಳಿಯಾಗ. ಅವ್ರು ಕಾರ್ಪೊರೇಷನ್ದವ್ರು ನೀರ್ ಬಿಟ್ಟಾಗನ ಇವ್ ನೀರ್ ತುಂಬ್ಕೋಬೇಕು. ಉಳಿದೊತ್ತ ನೀರ್ ಸಿಗುದಿಲ್ಲ. ನೀರ್ ಅನ್ಕೊಂಡ್ ಕುಂತ ಸಿಗೋದಿಲ್ಲ. ಕಾರ್ಪೊರೇಷನ್ ನೀರ್ ಬಿಟ್ಟಿರ್ತಾನ, 1 ತಾಸು 2 ತಾಸು ಬಿಟ್ಟಿರ್ತಾನಲ್ಲ, ಅವಾಗ ನೀರ್ ತುಂಬ್ಕೋಬೇಕು. ಹಂಗ ಈ ವಿಷಯ ವಸ್ತುಗಳಿಂದ ಏನ್ ಪಡಿತಾ ಇದಾನಲ್ಲ ಇವ ಜೀವ, ಆನಂದವನ್ನ ಹೊಡ್ಡಾಕತ್ತಾನಲ್ಲ, ಆ ಆನಂದ ವಿಷಯ ವಸ್ತುಗಳಿಂದ ಬಂದಿಲ್ಲದ. ಅವನ ಸ್ವರೂಪದಾಗಿಂದ ಆವಿರ್ಭಾವ ಆಗೈತಿ. ಅಂದ್ರ ಅವನ ಬೋರ್ ಹಾಕ್ಸ್ಯಾನ. ಅವ ಯಾವಾಗ ಬೇಕು ಅವ ಬೋರ್ ನೀರ್ ಜಕ್ಕೋತಾನ, ಮೋಟರ್ ಹೊಡಿತಾನ, ನೀರ್ ಮನ್ಯಾಗ ದಪ್ಪ ಅಂತ ನೀರ್ ಬಂದ್ಬಿಡ್ತಾವ. ಯಾರ ಮ್ಯಾಗೂ ಕಾರ್ಪೊರೇಷನ್ ನೀರ್ ಮ್ಯಾಗ ಅವಲಂಬಿತನ ಇಲ್ಲ. ಅವ ವಿಷಯಗಳ ಮ್ಯಾಗ ಅವಲಂಬಿತ ಇಲ್ಲವ. ಅವ ನೀರ್ ಬೇಕಂದ್ರೆ ತನ್ನ ಮೋಟರ್ನ ಚಾಲು ಮಾಡ್ತಾನೆ. ಹೆಂಗೋ ಹಂಗ ಇವ ಆನಂದ ಬೇಕಂದ್ರೆ ತನ್ನ ಸ್ವರೂಪದಾಗಿಂದ ಆನಂದ ತೆಗೆಯುವಂತ ಕಲೆಯನ್ನ ಕಲಿತಾನವ. ಈ ವಿಷಯ ವಸ್ತುಗಳಿಂದ ಸುಖಕ್ಕಾಗಿ ಅವಲಂಬಿಸಿಲ್ಲ. ಅಜ್ಞಾನ ಕಾಲದಾಗ ಅವಲಂಬಿಸಿದ್ದ, ಈಗಿಲ್ಲ. ಮತ್ತೆ ಅಜ್ಞಾನ ಕಾಲದಾಗ ಅವಲಂಬಿಸಿದ್ದಲ್ಲ ಸುಖ ವಿಷಯ ವಸ್ತುಗಳಿಂದ ಬಂತೇನ್ರಿ? ಅದು ವಿಷಯ ವಸ್ತುಗಳಿಂದ ಸುಖ ಐತೇನ್ರಿ? ಅದು ಇಲ್ಲ ಗುರುಗಳೇ, ಏನಿಲ್ಲ. ಅದು ವಿಷಯ ವಸ್ತುಗಳಿಂದ ಸಿಕ್ಕಂಗ ಅನಿಸೈತಲ್ಲ, ಅವಾಗೂ ಇಲ್ಲದು. ಹಿಂಗ ಕಂಡು ತುಂಡ ನಿರ್ಧಾರ ಆದಾಗನ ಸುಖ, ಆ ವಿಷಯದಲ್ಲಿ ಸುಖ ಹುಡ್ಕೋದ್ ಬಿಡ್ತೇವೆ ನಾವು. ನಮಗಿನ್ನೂ ಪಕ್ಕ ಆಗಿಲ್ಲ ಅಂದ್ರೆ ಹೌದಪ್ಪ ಅಂದಾಗ ಹೌದ ಅನ್ನೋದು, ಅಲ್ಲಪ್ಪಂದ ಅಲ್ಲ ಅನ್ನೋದು. ಬಟ್ ನಾವು ಮತ್ತು ಏನಂದ್ರೆ ಎಲ್ಲಿದ್ದೇವ ಸಂಗಪ್ಪ ಅಂದ್ರೆ ನಾ ಇನ್ನೂ ಅಲ್ಲೇ ಅದೇನ್ರಿ. ನಮ್ ಡೋಳಿಗೆ ಹುಟ್ಟು ಹಾಕಾಗತ್ತೇನ್ರಿ. ನಾವು 3 ವರ್ಷ ಆತ್ರಿ ಶ್ರವಣ ಮಾಡಾಗತ್ತಿ, ಕೇಳಾಗತ್ತಿ, ಹೇಳಾಗತ್ತಿ. ಎಲ್ಲಿದ್ದೇವ ಅಲ್ಲೇ ಅದೇವ್ರಿ. ಏನು ಪ್ರಗತಿ ಆಗಿಲ್ರಿ, ಎಚ್ಚರನ ಆಗಿಲ್ಲ ನಮಗಿನ್ನ.
ಯಾಕಂದ್ರೆ ಹುಟ್ಟು ಹಾಕಾಗತ್ತೇವ್ರಿ, ಭಾಳ ಚಲೋ ಪ್ರಯತ್ನ ಮಾಡಾಕತ್ತೇವಿ. ಏನ್ ಮಾಡೋದು, ಡೋಣಿನ ಅದನ್ನ ದಂಡಿಗೆ ಚಲೋ ತಂಗ ಹಗ್ಗ ತಗೊಂಡು ಬಿಗಿದ್ ಬಿಟ್ಟೇವ ಅದನ್ನ. ನಮ್ದಲ್ಲಿ ಏನದ, ನಿಷ್ಕಾಮ ಕರ್ಮ ಇಲ್ಲ, ನಿಷ್ಕಾಮ ಉಪಾಸನೆ ಇಲ್ಲ, ಕಣ್ತುಂಡ ಶ್ರವಣ ಇಲ್ಲ. ಬೈದ್ ಹೇಳಿದ್ರೆ ಎಲ್ಲೇ 4 ಮಂದಿ ಬಿಡ್ತಾರ ಅನ್ನೋ ಹೆದರಿಕೆ ಈಗಿನ ಗುರುಗಳಿಗೆ ಅದ. ರಮೇಶ್ ಹೇಳ್ತಾರ, ಅವ್ರ ಕಡೆಯಿಂದ ಅವ್ರು ಏನು ವಿತ್ತಾಪಹಾರಕರು ಇರ್ತಾರ, ಕಿಶೆ ನೋಡ್ತಾರ ಅವ್ರು. ನಿಮ್ಗೆ ವಿದ್ಯೆ ಕೊಟ್ಬೇಕಾದ್ರೆ ನಾವು ಬೈತಾನ, ನಿಮ್ಗೆ ಯಾಕೆ ಮಾಡಂಗಿಲ್ಲ, ಅಭ್ಯಾಸ ಮಾಡ್ರಿ ಅಂತ. ಅವ ಏನ್ ಮಾಡ್ತಾನ, ಅವ್ಯಾಕ್ ಬೈತಾನ, ಎಲ್ಲರಿಗೂ ಗುರುಗಳ ಅನ್ಕೊಂತ ಅಡ್ಡಾಡ್ಬಿಡ್ತಾನ. ನೀವ ಗುರುಗಳ್ರಿಪ್ಪ, ನೀವ ದೊಡ್ಡವ್ರಿಪ್ಪ ಅನ್ಕೊಂತ ಹೋಗ್ತಾನ ಅವ. ಹಂಗಂದಾಗ ಏನಾಗ್ತೈತಿ, ವಿದ್ಯೆ ಹತ್ತುದಿಲ್ಲ ಅದು. ಹಂಗ ವಿದ್ಯೆ ಹತ್ತಿತ್ತಂದ್ರ ಲೌಕಿಕ ವಿದ್ಯಾನ ಹತ್ತುದಿಲ್ರಿ. ಶಾಲಿ ಕಳ್ಸಿದ್ರಿ, ಓದಿಲ್ರಿ ನಮ್ಮ ಹುಡುಗ. ಶಾಲಿಗೆ ಎಷ್ಟು ಕಳ್ಸಿದ್ರಿ, ನಾವಂತೂ ಕಲೀಲಿಲ್ಲ, ನೀನ್ರ ಕಲಿ ಅಂತ ತಗೊಂಡ್ ಭಾಳ ಅನುಕೂಲ ಮಾಡಿಕೊಟ್ಟಿವ್ರಿ ಸಾಹೇಬ್ರ. ಒಟ್ಟ ಓದಿಲ್ರಿ, ಶಾಲಿಗೆ ಹೋಗವ ಹಂಗ ಬರವ, ಹತ್ಲಿಲ್ಲ ವಿದ್ಯೆ. ನಮ್ಮ ಕಾಲಕ್ಕಿಂತ ಈಗಿನ ಕಾಲದಾಗ ಮಕ್ಕಳಿಗೆ ಶಾಲಿ ಕಲಿಸೋದು ಹುಚ್ಚು ತಾಯಿ ತಂದೆಗಳಿಗೆ ಬಾಳ ಐತಿ. ಈಗ ಎಷ್ಟ್ ಮಂದಿ ಕಲಿತಾರ್ರಿ? ಅವ್ರಿಗೇನೋ ಒಂದು ಸಪ್ರೇಟ್ ರೂಮ್, ಒಂದು ಪಾಣಿನ ಮಾಡಿ ಕೊಡ್ತಾರ, ಪುಸ್ತಕ ತರಿಸ್ಕೊಡ್ತಾರ, ಟ್ಯೂಷನ್ಗೆ ಮನೆಗೆ ಬಂದು ಪಾಠ ಹೇಳಕ್ ಹಚ್ತಾರ. ಆದ್ರೂ ಎಷ್ಟು ಪರ್ಸೆಂಟೇಜ್? 35-40. ಈಗ ಇನ್ನೂ ಒಂದು ನೋಡ್ದದ ಹಾವಳಿ ಶಿಕ್ಷಣದಾಗ. ಅನ್ನೋ ಅಕ್ಷರ ಬರ್ತಿದ್ರಲ್ಲ ಹುಡುಗರಿಗೆ, ಎಷ್ಟು ಪರ್ಸೆಂಟೇಜ್? 93. ನಿಂದ ಎಷ್ಟು ಬಾ ಪರ್ಸೆಂಟೇಜ್? 94 ಅಂಕಲ್. ಪೇಪರ್ ಓದು, ಪೇಪರ್ ಓದಾಕ್ ಬರಂಗಿಲ್ಲ. ಅದೇ ಮತ್ತೆ ಹ್ಯಾಂಗ್ ಬರ್ದಿ? ಎಲ್ಲ A+. ಎಲ್ಲಿ ಮಠ? 10th ಮಠ. PUCಗೆ ಲಗಾಟ್ರಿ. ಅಲ್ಲಿ 93 ಮಾಡಿದ್ದಲ್ಲ, ಮತ್ತೆ ಇಲ್ಲೇನಾಯ್ತು? ಏನ್ ಬಿಡ್ರಿ, ಕ್ವಶನ್ ಪೇಪರ್ ಭಾಳ ಡಿಫಿಕಲ್ಟ್ ಇತ್ತು. ಹಿಂಗ್ಯಾಕತ್ತಿದ್? ಅವ್ರು 10th ಮಠ ಎತ್ತಿ ಹಾಕಕತ್ತಾರ್ರಿ ನಿಮ್ಗ. A+, ಎಲ್ಲ A+. ನೀವು ಅಲ್ಲೇ ಟ್ಯೂಷನ್ ಕಳಿಸ್ತೀರ? ಅಕ್ಕಿ ಹಾಕಿ ಬಿಡ್ತಾಳ, ಮಕ್ಕಳು ಹೆಚ್ಚಿಗೆ ಹಾಕಿ ನಾಳೆ ಎಕ್ಸಾಮ್ ಇದ್ದಾಗ ಇವತ್ತು ಕ್ವಶನ್ ಪೇಪರ್ ಬರ್ಸ್ಬಿಟ್ಟಿರ್ತಾಳೆ ಟೀಚರ್. ಶಾಲೆಗೆ ಅಲ್ಲೇ, ಶಾಲೆಗೂ ಹೋಗೋದು ಅಲ್ಲೇ, ಟ್ಯೂಷನ್ ಅಲ್ಲೇ. ಇವ್ರು ಕೂಡ ತಲೆ ಹೊಡ್ಕೊಂಡು ಯಾಕೆ ತ್ರಾಸ ತಗೋತಾರ್ರಿ? ರೊಕ್ಕ ನಿಂತ್ಬಿಟ್ರ ಅವರು ಈಗ, ಟ್ಯೂಷನ್ ಮಾಸ್ತರು, ಶಾಲೆಯವರು. ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಬಾಳ ಆಗ್ಬಿಟ್ಟವ್ರಿ. ಇನ್ಸ್ಟಿಟ್ಯೂಷನ್ ಏನ್ ನ್ಯಾಷನಲೈಸೇಷನ್, ಎಜುಕೇಶನ್ ನ್ಯಾಷನಲೈಸೇಷನ್. ಯಾರು ಬೇಕು ಅವ್ರಿಗೆ ಪರ್ಮಿಟ್. ಗವರ್ಮೆಂಟ್ ಶಾಲೆ ಕಮ್ಮಿ ಮಾಡೋದು, ಪ್ರೈವೇಟ್ ಶಾಲೆಗೆ ಪ್ರೋತ್ಸಾಹ ಕೊಡೋದು. ಅಲ್ಲಿ ಹೋದ್ರೆ ಬರೀ ಏನದ, ಟೈ, ಬೂಟು, ಸಾಕ್ಸು, ಹೋಗಾಕ್ ಬರಾಕ ಗಾಡಿ, ಶಿಸ್ತು, ಟಿಫಿನ್ ಕ್ಯಾರಿಯರು, ಟಿಫಿನ್ ಬಾಕ್ಸು, ವಾಟರ್ ಬಾಟಲ್. ಈ ಶಿಸ್ತಿಗೆ ಹೋಗೋದು, ಬೇರೆ ಏನ್ ಕಲಿತಾವ ನಮ್ಮ ಮಕ್ಕಳು, ಏನು ಓದಿಸ್ತಾರ? ಶಿಕ್ಷಣ ಇಷ್ಟ ಹಾಳಾಗ್ಯದ. ನಮ್ಮ ಸಮಾಧಿ ನಾವ ತೊಡ್ಕೊಳಕತ್ತೀವಿ. ಸರ್ಕಾರ ಶಾಲೆಗೆ ಬಂದವರೆಲ್ಲ ಪಾಸ್ ಅಂತ, 1ನೇ ತರಗತಿಯಿಂದ ಹಿಡ್ಕೊಂಡು 10th ಮಠ ಯಾರನ್ನೂ ಫೇಲ್ ಮಾಡೋಂಗಿಲ್ಲ. ಯಾರು ಶಾಲೆಗೆ ಬರಂಗಿಲ್ಲ ಅವ್ರು ಮಾಸ್ತರ್ ಮನೆಗೆ ಹೋಗಿ ಕರ್ಕೊಂಡ್ ಬರ್ಬೇಕಂತ. ಏನ್ ಹರ್ಕತ್ ಬಿದ್ದಿತ್ತು? ಶಾಲೆಗೆ ಬಂದವ್ರಿಗೆ ಪಾಠ ಮಾಡಿ ಅವ್ರ ಒಟ್ಟನ್ನು ಪಾಸ ಮಾಡ್ಬೇಕು. ಅವ್ರು ಬರ್ಲಿಕ್ಕಂದ್ರೆ ಇವ್ರು ಎಡಗೈಲೆ ಬರೆದು ಪಾಸ್ ಮಾಡ್ತಾರ್ರಿ. ಅವ್ರು ಹುಡುಗರು ಖಾಲಿ ಪೇಪರ್ ಕೊಟ್ಟು ಹೋದ್ರು, ಹುಡುಗ ಈ ಮಾಸ್ತರ್ ಚೆಕ್ ಮಾಡೋ ಮುಂದೆ ಎಡಗೈಲೆ ತುಂಬಿ 35-40 ಹಾಕ್ಬೇಕು. ನಿನ್ನೆ ಒಬ್ಬ 95% ಅಂತ SSLC ವಿಭಕ್ತಿ ಪ್ರತ್ಯಯ ಹೇಳೋ ಅಂದೆ, ಗೊತ್ತಿಲ್ರಿ ಅನ್ನೋ. 13 ಬಗ್ಗೆ ಹೇಳಂದೆ, ಬರಂಗಿಲ್ರಿ ಅನ್ನೋ. 12 ಮಠ ಬರ್ತಾವ ನೋಡ್ರಿ ಅಂತ ನಾವು. ನನ್ಗೆ ಗೊತ್ತೈತಿ 12 ಮಠ, 13 ಹೇಳಂದ್ ನಾನು. 17 ಬಗ್ಗೆ ಹೇಳ, 19 ಬಗ್ಗೆ ಹೇಳ, ಬರೋದಲ್ರಿ. ಚತುರ್ವಿಧ ಕರ್ಮಫಲಕ್ಕೆ ವಿಲಕ್ಷಣವಾದ ಸತ್ಯ ಮುಕ್ತಿಯು ಕರ್ಮದಿಂದ ಆಗುವುದೆಂಬ ಹಠಬುದ್ಧಿಯನ್ನು ಬಿಟ್ಟು ಕೇಳಂತ ಹೇಳಿದ್ರ ಮುಂದೆ ಏನ್ ಹೇಳ್ತಾರ ನೋಡ್ರಿ. ಘಟ, ಕೊಡ, ಪುರ, ತಂಡುಲ, ಅಕ್ಕಿ, ಮುಕುರ, ಕನ್ನಡಿ ಎಂಬಿವು ಚೆನ್ನಾಗಿ ಜೋಡಿಸಿ ಮಾಡಿದನು
ಹೊಂದಿದನು, ಅನಂತರ ಚಲೋ ಆಗುವ ಹಾಗೆ ಪಕ್ವ ಮಾಡಿದನು, ಚೆನ್ನಾಗಿ ಸ್ವಚ್ಛ ಮಾಡಿದನು. ಈ 4 ವಿಧದ ಕರ್ಮಗಳು ತತ್ಫಲ, ಅವುಗಳ ಫಲವು ಜನ್ಮಾಂತರಕ್ಕೆ ತಿರುಗುವುದನ್ನು ಅನುಭವಿಸದೆ ಫಲವಾಗಿರುತ್ತದೆ. ಕರ್ಮದ ಫಲ ಇವು 4: ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ್ಯ. ಇದ್ರ ಫಲ ಏನು ಅಂದ್ರೆ ಜನ್ಮಾಂತರ ತಿರುಗುವುದು ನೋಡ್ರಿ. ಒಮ್ಮೆ ಶ್ರೀಮಂತರ ಮನ್ಯಾಗ ಹುಟ್ಟುವುದು, ಅಲ್ಲಿ ಸುಖಭೋಗಗಳನ್ನು ಉಂಡು ಎಲ್ಲ ಶರೀರ ಹಾಳು ಮಾಡ್ಕೊಂಡು ಸಾಯೋದು, ಮತ್ತೊಮ್ಮೆ ಬಡವ್ರ ಮನ್ಯಾಗ ಹುಟ್ಟುವುದು. ಅದ್ರ ತಕ್ಕ ಆ ಬಡವ್ರ ಮನೆ ಉದ್ಧಾರ ಮಾಡುದು. ಮತ್ತೆ ಆ ಬಡವ್ರ ಮನ್ಯಾಗ ಹೋಗಿ ಉದ್ಧಾರ ಮಾಡಿ ಸ್ವಲ್ಪ ಹೊಲ ಆಸ್ತಿ ಮಾಡಿ ನಾ ಯಶಸ್ವಿ ಆದ ಅಂತ ತಿಳ್ಕೊಳ್ಳೋದು. ಈ ಒಂದು ವಿಷವರ್ತುಲದಲ್ಲಿ ಹೆಂಗ ಒಂದು ಹುಳ ಶಿಂಬಳದಾಗ ಸಿಕ್ಕೊಂಡು ಒದ್ದಾಡ್ತೈತಿ, ಹಂಗ ಒದ್ದಾಡೋದಾಗೈತೆ ಹೊರತು ಕರ್ಮದ ಫಲ ಇರದ ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ, ಸುಖ ಅನ್ನೋದಿಲ್ಲ. ಇಲ್ಲಿ ಸುಖದಂತೆ ಕಾಣ್ತದೆ, ಸುಖದ ಆಭಾಸ ಅದು. ಕರ್ಮದ ಸುಖ ಕಾಣ್ತದಲ್ಲ, ಸುಖದ ಆಭಾಸ ಅದು. ಕುಲಾಲನು ಘಟವನ್ನು ಉತ್ಪನ್ನ ಮಾಡಿದಂತೆ ಕರ್ಮದ ಫಲವು ಉತ್ಪನ್ನವಾಗಲಿಕ್ಕೆ ಯೋಗ್ಯವಾಗಿದೆ, ಆದ್ದರಿಂದ ಉತ್ಪಾದ್ಯವೆಂದು ಹೇಳಲ್ಪಡುವುದು. ಇನ್ನು ಮನುಷ್ಯನು ಊರನ್ನು ಸೇರುವಂತೆ ಕರ್ಮದ ಫಲವು ಈ ಲೋಕವನ್ನು ಬಿಟ್ಟು ಮತ್ತೊಂದು ಜನ್ಮವನ್ನು ಬಿಟ್ಟು ಲೋಕಾಂತರ ಜನ್ಮಾಂತರಕ್ಕೆ ಹೊಂದಲಿಕ್ಕೆ ಕರ್ಮವೇ ಬೇಕು ಅಂದಾಗ ಕರ್ಮವನ್ನು ಮಾಡಬಹುದು. ಅದಕ್ಕೆ ಪ್ರಾಪ್ಯವೆಂದು ಹೇಳುತ್ತಾರೆ. ಅಥವಾ ಅಕ್ಕಿಯನ್ನು ತೆಗೆದುಕೊಂಡು ಪಕ್ವ ಮಾಡಲು ಅದು ಅನ್ನವೆಂದು ಹೇಳುತ್ತಾರೆ. ಈ ಅನ್ನವು ಉಷ್ಣದ ಮೂಲಕ ವಿಕಾರ ಹೊಂದುತ್ತಾ ಹೋಗಿ ತನ್ನ ಪೂರ್ವ ರೂಪವನ್ನು ತ್ಯಾಗ ಮಾಡಿ ರೂಪಾಂತರ ಹೊಂದಿದಾಗ ಅದು ಅನ್ನವಾಗಿ ಆಗುತ್ತದೆ. ಅದರಂತೆ ವಿಕಾರದ ಫಲ, ಕರ್ಮದ ಫಲ ವಿಕಾರವು ಆಗಿದ್ರೆ ಮಾಡ್ಬೋದಾಗಿತ್ತು, ಅದಕ್ಕೆ ವೈಕಾರ್ಯವೆಂದು ಹೇಳುತ್ತಾರೆ. ಅಂದ್ರೆ ನಾಶವಾಗುವುದೆಂಬ ಭಾವವು. ಮತ್ತು ಬೂದಿ ಮೊದಲಾದವುಗಳಿಂದ ಕನ್ನಡಿಯನ್ನು ತಿಕ್ಕಲು ಬೆಳಗಲು ಆ ಕನ್ನಡಿಯು ಅಶುದ್ಧತ್ವವು ಪರಿಹಾರವಾಗಿ ಅದು ಶುದ್ಧತ್ವ ಪ್ರಾಪ್ತಿಯಾಗ್ತದೆ. ಹಾಗೆ ಕರ್ಮದ ಫಲವು ಅಂತಃಕರಣದ ಅಶುದ್ಧತೆಯನ್ನು ಕಳೆದು ಶುದ್ಧವಾದ ಅಂತಃಕರಣವನ್ನು ಮಾಡುತ್ತದೆ, ಅಥವಾ ಹೀನ ಜನ್ಮವನ್ನು ಕಳೆದು ಉತ್ತಮವಾದ ದೇವತಾದಿ ಜನ್ಮವನ್ನು ಕೊಡುತ್ತದೆ. ಆದ್ದರಿಂದ ಸಂಸ್ಕಾರವೆಂಬ ಕರ್ಮವನ್ನ ಮಾಡಲೇಬೇಕು ಅಂತ ಹೇಳ್ಬೋದು. ಅರ್ಥಾತ್ ಈ ಕರ್ಮದ ಫಲವು ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರವೆಂಬ 4 ಪ್ರಕಾರವಾಗಿರುತ್ತದೆ. ಆದ್ರೂ ಇದರ ಫಲವು ಲೋಕಾಂತರ ಜನ್ಮಾಂತರಗಳಲ್ಲಿ ನರ್ತನ ಮಾಡುವುದೇ ಫಲವಾಗಿರುತ್ತದೆ ಹೊರತು ಮೋಕ್ಷ ಅಲ್ಲ. ಆದ್ದರಿಂದ ಜ್ಞಾನದ ಫಲವಾದ ಮೋಕ್ಷಕ್ಕಿಂತಲೂ ಕರ್ಮದ ಫಲವು ವೈಲಕ್ಷಣ ಅದ, ವಿರುದ್ಧ ಲಕ್ಷಣ ಉಳ್ಳುತ್ತದೆ. ಆದ್ದರಿಂದ ಜ್ಞಾನ ಕರ್ಮಗಳಿಗೆ ಸಮುಚ್ಚಯವು ಆಗದೆಂಬ ಭಾವವನ್ನು ಹೇಳುತ್ತಾರೆ. ಬಳಿಕ ಈ ಮೇಲೆ ಹೇಳಿದ ಕರ್ಮ ಫಲಕ್ಕೆ ವಿಲಕ್ಷಣವಾದ ಜ್ಞಾನ ಫಲವಾದ ಮೋಕ್ಷವನ್ನು ಪ್ರತಿಪಾದನೆಯನ್ನು ಮಾಡುತ್ತಾರೆ. ಆ ಪದ್ಯವನ್ನು ಓದಿಬಿಡ್ತೇನೆ, 1 ನಿಮಿಷ ಆಯ್ತು. ಅದರಿಂದ ಇದರೊಳ ಆವದುಂ ಎನಲಿಲ್ಲವೂ ಆ ಸದಮಳ ನಿಷ್ಕಳ ವಿಭು ನಿತ್ಯ ಪದವಾದ ಮೋಕ್ಷವದು ಕರ್ಮದಿಂದ ವೆಂಬುದು ಪುಷಿ ತನ್ನ ನರಿಯೇ ಮುಕ್ತಿ ಅಂತ ಹೇಳೋರದಾರ. ಮತ್ತ ಆ ವಿಷಯವನ್ನು ನಾಳೆ ದಿವಸ ನೋಡೋಣ. ನನ್ನೊಂದಿಗೆ ಇವತ್ತಿನ ಈ ನನ್ನ ವಾತುಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಆರ್ತಿ ಪದ ಯಾರು ಹೇಳ್ರಿ ದಯವಿಟ್ಟು. ಯಾರ ಧ್ವನಿ ಚಲೋ ಐತಿ, ಯಾರು ಚೆನ್ನಾಗಿ ಅಣ್ಣಾಕ್ ಬಿಡ್ತದೆ ಅಂತವ್ರನ್ರಿ. ನಮ್ ಧ್ವನಿ ಕೇಳಿರ ಮತ್ತೆ ಕಾಯಿ ಧ್ವನಿ ಹಾಕದ ಅದಕ್ಕೆ. ಓಂ ನಮಃ ಶಿವಾಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವಿನಾರತಿಯ ಗುರುವರ ಬೆಳಗುವಿನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ ಗುರುವರ ಉಚ್ಚಾರವ ಮಾಡಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವಿನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ
ಕಾಮ ಕ್ರೋಧವ ನಾಶಿಸಿ ಜಗದಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವಿನಾರತಿಯ ಚರಣ ಭಜಕರ ದೊರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಹರಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ जय मंगलम जय नम पार्वती पति हर हर महादेव सद्गुरु महाराज की जय सिद्धारूढ़ महाराज की जय गुरुनाथ रूढ़ महाराज की जय सकल साधु संत महाराज की जय ಎಲ್ಲ ಮಹಾತ್ಮರ ಎಲ್ಲ ಮಾತೆಯರ ಗುರುಗಳ ಪಾದಕ್ಕೆ ನಮಸ್ಕರಿಸ್ತೀನಿರಪ್ಪ ಶರಣಾರ್ಥಿ. ಓಂ ನಮ ಶಿವಾಯ. ಗುರುಗಳಿಗೆ ನಮಸ್ಕಾರಗಳು, ಸರ್ವರಿಗೂ ನಮಸ್ಕಾರಗಳು. ಓಂ ನಮ ಶಿವಾಯ. ಪೂಜ್ಯ ಗುರುಗಳಿಗೂ ಸರ್ವ ಸತ್ಸಂಗಿಗಳು ಸರ್ವ ಶರಣ. ಎಲ್ಲ ಮಹಾತ್ಮರಿಗೆ ಎಲ್ಲರೂ ಬಾಳ ಮಂದಿ ನಾವು ಸಿದ್ಧಾರ್ಥ ಮಠಕ್ಕೆ ಹೋಗಿ ಬಂದಿದ್ದೇವ್ರಿ. ಗುರುಗಳ ಬಾಳ ಮಂದಿ ಸಿದ್ಧಾರ್ಥ ಮಠಕ್ಕೆ ಹೋಗಿ ಬಂದವ್ರದೇವ್ರಿ. ಅಲ್ಲಿ ಇದನ್ನು ನೋಡಿ ಬಂದೇವ್ ನಾವು, ಕೈಲಾಸ ಮಂಟಪ ನೋಡಿ ಬಂದಿದ್ದೇವ್ರಿ ಬಹಳಷ್ಟು ಜನರು. ಕೈಲಾಸ ಮಂಟಪಗಳು ನೋಡಿ ಬಂದಾಗ ನಾವ್ ಏನ್ ಮಾಡ್ತೇವ್ರಿ, ಕೈಲಾಸ ಮಂಟಪ ಮುಂದ್ ನಿಂತ ಅದನ್ನ ಕೈ ಮುಟ್ಟಿ ಹನಿ ಹಚ್ಚಿ ನಮಸ್ಕಾರ ಮಾಡ್ತೇವ್. ಆದ್ರೆ ನಮ್ಗೆ ಯಾರ ಭಾಗ್ಯದೊಳಗೂ ಅದ್ರ ಮ್ಯಾಲ ಕುಂತ ಪ್ರವಚನ ಹೇಳುವಂತ ಭಾಗ್ಯ ಸಿಕ್ಕಿಲ್ಲ. ಆದ್ರೆ ನಮ್ಮಲ್ಲಿ ನಮ್ಮ ಸಾಧನದೊಳಗ ಈ ಒಂದು ಆಲ ಸತ್ಸಂಗ ಇರುವಂತ ಮಹಾತ್ಮರು ಒಬ್ಬರು ಬಿಜಿ ಪಾಟೀಲಪ್ಪ ಅವರು ಆ ಒಂದು ಕೈಲಾಸ ಮಂಟಪದಲ್ಲಿ ಕುಳಿತು ಮಹಾತ್ಮರ ಜೊತೆಯಲ್ಲಿ ಅವರ ಸಮಾನ ವೇದಿಕೆಯೊಳಗೆ ಕುಳಿತು ಶಾಸ್ತ್ರ ಹೇಳಿ ಬಂದಂತ ಮಹಾತ್ಮರು ಈ ಒಂದು ಆಲ ಸತ್ಸಂಗ ಇದಾರ. ಅವ್ರ ಜೊತೆಲೆ ನಾವು ಇರೋದು ನಮ್ಮ ಭಾಗ್ಯ ಅಂತ ಮಹಾತ್ಮರಿಗೆ ಮತ್ತೊಮ್ಮೆ ಏನಂತ ಧನ್ಯವಾದಗಳು. ಶರಣಾರ್ಥಗಳು. ಸರಿ ಸರಿ ಸರಿ, ಹೌದು ನಿಜ. ಗಂಗಾಪುರ ಗುರುಗಳ ಎಲ್ಲರಿಗೂ ಅಧಿಕಾರ ಇರ್ತತಿ, ಆದ್ರ ಅವ್ರು ಮನಸ್ಸು ಮಾಡೋದಿಲ್ಲ. ಯಾಕ್ ಬೇಕು ನಮಗ್ ಕುಂತ ಕೇಳೋಣ ಅಂತಾರ. ಭಾಗ್ಯ ಬರೋದು ಕಟ್ಟಿರಿ. ನಾವು ದೊಡ್ಡವರಾಗ ಕುಂತೇವಲ್ಲಿ, ಹಂಗಾಗ ದೊಡ್ಡವ್ರ ಇದ್ದಾರ ದೊಡ್ಡವ್ರ ಆಗ್ತಾರ್ರಿ, ಸಣ್ಣವ್ರ ಇದ್ದಾರ ಸಣ್ಣವ್ರ. ಎಲ್ಲಾರು ದೊಡ್ಡವರು ತಳಗ ಕುಂತ್ಕೊಂಡ್ ಕೇಳ್ತಿರ್ತಾರಂತಂದಾಗ ಕೇಳೋರ್ ನೋಡ್ಕೊಂಡ ಹೇಳ್ಬೇಕಾಗತ್ರಿ. ಹುಷಾರಿ ಮೇಲೆ ಹೇಳ್ಬೇಕಾಗತ್ತ. ಹೇಳೋರ್ಕಿನ್ನ ಕೇಳೋರ್ ನಿಮ್ಮ ಮಹಾತ್ಮರು ನಮ್ಮ ಸತ್ಸಂಗ ಬಳಗಾಗೋದಿಲ್ಲ, ಅದು ನಮ್ಮ ಹೆಮ್ಮೆ ರೀ, ನಮ್ಮ ಭಾಗ್ಯ. ಅಜ್ಜನ ಕೃಪಾರಿ ಅದು ಎಲ್ಲಾರಿಗೂ ಇರ್ತತಿ. ಆದ್ರ ಒಂದೊಂದ್ ಜಾಗ ಅವ್ರಿಗೆ ಋಣ ಸಂಬಂಧ ಇರ್ತೈತಿ, ಅಲ್ಲಿ ಬರ್ರಿ ಅಂತ ಕರಿತೈತಿ ಅಷ್ಟ. ಗುರುಗಳಿಗೆ ನಮಸ್ಕಾರ. ಎಲ್ಲ ಮಾತೆಯರಿಗೆ ಮಹಾತ್ಮ ನಮಸ್ಕಾರ. ಹರಿ ಓಂ ಸತ್ಸ ಕೃಷ್ಣ ಪರಮಾತ್ಮನೇ ನಮ. ಓಂ ನಮೋ ಭಗವತೆ ವಾಸುದೇವ. ಸಂಜೆ ಭಗವದ್ಗೀತೆ ಇರ್ತತೆ, ಎಲ್ಲರೂ ಅಟೆಂಡ್ ಮಾಡ್ರಿ, ತಪ್ಪಿಸ್ಕೋಬೇಡ್ರಿ. 9 ಗಂಟೆಯಿಂದ ಗುರುಗಳಿಗೆ ಮತ್ತು ಎಲ್ಲ ಮಹಾತ್ಮರಿಗೆ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಪೂಜ್ಯ ಗುರುಗಳಿಗೂ ಹಾಗೂ ಎಲ್ಲ ಮಹಾತ್ಮರು ಶರಣಾರ್ಥಿ. ಪೂಜ್ಯ ಗುರುಗಳಿಗೆ ನಮಸ್ಕಾರಗಳು, ಎಲ್ಲರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಸರ್ವ ಮಹಾತ್ಮರಿಗೂ ಶರಣಾರ್ಥಿ.
ಅಶೋಕ್ ಕಲ್ಯಾಣ್ ಶೆಟ್ರ ಗುರುಗಳು ಹೇಳ್ರಿ ನಮಸ್ಕಾರ ರೀ. ಎಲ್ಲದಿರಪ್ಪಜಿ? ಇಲ್ಲೇ ಊರಾಗಿದ್ದೇನ್ರಿ ಬೆಂಗಳೂರದಾಗ್ರಿ. ವಾತಾವರಣ ಹೆಂಗೈತ್ರಿ? ಟೆಂಪರೇಚರ್ ಐತ್ರಿ, ಬಿಸಿಲು ಜಾಸ್ತಿ ಐತ್ರಿ. ನಮ್ಮಲ್ಲಿ 36 37 ಐತ್ರಿ. ಇಲ್ಲಿ ಅಷ್ಟೇ ಅದ್ರಿ, 37 38. ಅಬ್ಬಾ ಅಲ್ಲಿ ಜಾಸ್ತಿ ಆತಲ್ರ? ಹೌದು ಜಾಸ್ತಿ ರೀ. ದಿನ 40 ತನಕ 40 ಹೇಳ್ತಾರ್ರಿ ಇಲ್ಲಿನು. ಆ ಬೆಂಗಳೂರು ಜನ ಹೆಂಗ್ ತಡ್ಕಂತಾರ್ರಿ? ಅಲ್ಲಿ ಕೋಲ್ಡ್ ಇರ್ತದ ಸಾಮಾನ್ಯವಾಗಿ. ಅಂದ್ರಿ ಅಂದ್ರೆ ಮಧ್ಯಾಹ್ನ 11ರಿಂದ 3 ಗಂಟೆ 4 ತನ ಬಿಸಿಲು ಇರ್ತದ್ರಿ. ಆ 36 37 ಐತ್ರಿ ಈಗಲೂ ಇಲ್ಲಿ. ಈಗ ಹೌದೌದು. ನೋಡ್ರಿ ಬಾಳ ಆತ. ಅಂದ್ರ ಬೆಂಗಳೂರು ಜನ ತಡ್ಕೊಳದ್ ಹೇಳ್ರಿ ಅದನ್ನ. ಮತ್ತೆ ಎಲ್ಲಾ ಗಿಡ ಕಡ್ದಾಕ್ ಮೇಲೆ ಬಿಲ್ಡಿಂಗ್ ಕಟ್ಟ್ಯಾರ, ಏನ್ ಮಾಡುದ್ರಿ? ಈಗ ಗುರುಗಳು ಒಂದು ವಾಕ್ಯ ಹೇಳಿದ್ರಿ, ಹೌನ್ರಿ. ಅದ್ರ ಒಂದ್ ಸ್ವಲ್ಪ ಅರ್ಥ ಹೇಳ್ರಿ ನೋಡೋಣ. ಯಾವದ್ರಿ? ಘಟ ಪುರ ತಂಡುಲ ಮುಕುರ. ಹೌನ್ರಿ. ಅದ್ ಹೇಳ್ರಿ ನೋಡೋಣ ಬಿಡಿಸಿ. ಘಟ ಕೊಡರಿ. ಹಾ. ಪುರ ತಂಡೂಲ ಅಕ್ಕಿ ಅಲ್ರಿ 4ನೇದು. ಹಾ ರೀ. ತಂಡೂಲ ಅಂದ್ರ ಏನ್ ಗೊತ್ತಲ್ರಿ ಗುರುಗಳ? ಅಕ್ಕಿ ಅಂತ ಹೇಳಿದ್ರಲ್ರಿ. ಹಾ ರೀ. ಪುರ ಪ್ರಾಪ್ತ ಅಲ್ರಿ ಇದು? ಪುರ ಊರು. ಊರು. ಮುಕ್ಕೂರ್ ಅಂದ್ರೆ ಕನ್ನಡಿ. ನೋಡ ಮುಕ್ಕೂರ ಮಿರರ್, ಅದು ಎಮ್ಮದಾಗಿ ಬರ್ತಿದ್ವಿ ಅಮ್ಮ. ಅರ್ಥ ಆಗ್ಲಿಲ್ರಿ. ಹಾ ಹೇಳ್ರಿ ಗುರುಗಳ. ಅರ್ಥ ಆತ್ರ ಅದು? ಇಲ್ಲಿ ಹೇಳ್ರಿ, ನೀವ ಹೇಳ್ರಿ ನಮ್ಮ. ನನಗ್ ಗೊತ್ತಾಗಿಲ್ಲ ಅಂತಾನೆ ಕೇಳ್ದಿರಿ. ಪಾಟೀಲ್ ಅಜ್ಜರ್ ಮೊನ್ನೆ ಇದ್ರೊಳಗ ಅದನ್ನ ಹೇಳಿದಾರ್ರಿ, ಎಲ್ಲಿ ವೇದಿಕೆ ಒಳಗ ನೆನ್ನೆ ಮಧ್ಯಾಹ್ನ. ಅದೇ ರೀ ಹುಬ್ಳ್ಯಾಗ. ಹುಬ್ಳ್ಯಾಗ್ರಿ. ನೆನ್ನೆ ಕೇಳಿದ್ರಲ್ರಿ ಪಾಠ? ಕೇಳಿನಿ. ನಮ್ ರೇವಣ ಸಿದ್ದಪ್ಪರ್ ಹೇಳ್ತಾರ, ಕೇಳತ್ತಾಡ್ರಿ. ಹೇಳ್ರಪ್ಪರ ರೇವಣ ಸಿದ್ದಪ್ಪರ. ಹೇಳಾರಲ್ರಿ ಗುರುಗಳ, ಮುಕ್ಕೂರ ಒಂದ್ ಉಳಿದಿತ್ತು ಕನ್ನಡಿ. ಮುಕ್ಕೂರ ಅಂದ್ರೆ ಅವ್ರು 3 ಹೇಳಿದ್ರಲ್ರಿ ಶಬ್ದದ ಅರ್ಥ. ದೃಷ್ಟಾಂತ ಹೇಳಿದ್ರಲ್ರಿ. ಇಲ್ಲ, ಅದು ಗೊತ್ತಿಲ್ರಿ ನನಗ. ಈಗ ನೀವು ಶಬ್ದದ ಅರ್ಥ ಕೇಳಿದ್ರ ಅಂದ್ಕೊಂಡೆ ನಾನು. ಶಬ್ದ ಅರ್ಥ ಅವ್ರು ಹೇಳಿದ್ ಕರೆಕ್ಟ್ ಆಗಿತ್ತು. ಅದು ಒಂದು ನನಗೂ ಗೊತ್ತಿತ್ತು, ಅದು ಹೇಳ್ದ. ಇದು ದೃಷ್ಟಾಂತ, ಇದು ಎಲ್ಲಿ ಹೊಂದಾಣಿಕೆ ಆಗ್ತಾ ಇದು ನನಗೆ ಗೊತ್ತಿಲ್ರಿ, ಕೇಳಿಲ್ಲ ನಾನು. ಅಪ್ಪರ ಇನ್ನೊಂದ್ಸರಿ ಹೇಳ್ಬಿಡ್ರಿ ಶಿವಪುತ್ರಪ್ಪರ, ನಾವು ಕೇಳ್ತೇವೆ. ಇಲ್ಲಾಂದ್ರೆ ಪಾಟೀಲಪ್ಪರ ಹೇಳ್ರಪ್ಪಾಜಿ, ನೀವೇ ಹೇಳ್ರಿ. ನಮಸ್ಕಾರ ಜರ. ನಮಸ್ಕಾರ ಪರ. ಕರ್ಮದ ಫಲ 4 ಅಂತ ಹೇಳಿದ್ರೆ ಏನು? ಉತ್ಪತ್ತಿ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ್ಯ ಅಂತ ಹೇಳಿ ಹೇಳಿದ್ರು. ಜ್ಞಾನ ಇದ್ದಂಗೆ ಇರೋದು, ಅದು ಪರಿವರ್ತನೆ ಹೊಂದುದಲ್ಲ. ಅದು ಜ್ಞಾನದ ಫಲನ ಬೇರೆ, ಕರ್ಮದ ಫಲನ ಬೇರೆ. ಅವ ಏನು ಸಾಧಿಸ್ತಾನ? ಕರ್ಮದಿಂದ ಮುಕ್ತಿ ಆಕತಿ ಅಂತಂತಾನ ಕರ್ಮವಾದಿ. ಇಲ್ಲ, ಕರ್ಮದ ಫಲ ಬೇರೆ. ನಾವು ಮುಕ್ತಿ ಬೇಡ್ತೀವಿ,
ದಕ್ಷಿಣಕ್ಕೆ ಹೋಗ್ತೀವಿ, ಹಿಮಾಲಯಕ್ಕೆ ಹೋಗ್ಬೇಕಂತೀವಿ, ದಕ್ಷಿಣಕ್ಕೆ ಹೋಗ್ತೀವಿ. ದಕ್ಷಿಣಕ್ಕೆ ಹೋದ್ರು ಹಿಮಾಲಯ ಸಿಗ್ತತಿ, ಸಿಗುವುದಿಲ್ಲ. ಉತ್ತರಕ್ಕೆ ಹೋದ್ರೆ ಹಿಮಾಲಯ ಸಿಗ್ತತಿ. ಆದರೆ ಕರ್ಮ ಅನ್ನುವಂಥದ್ರ ಫಲ ಬೇರೆ, ಜ್ಞಾನದ ಫಲ ಬೇರೆ. ಬೆಂಕಿಯಿಂದ ಆದಂಥ ಸುಟ್ಟ ಗಾಯನ ನಾವು ಸುಟ್ರ ಕಡಿಮೆ ಆಕತಿ ಅಂತೇಳಿ ಅನ್ನೋ ಭಾವನಾವ ಆಕತಿ. ಇದು ಕರ್ಮದಿಂದ ಮುಕ್ತಿ ಆಕತಿ. ಅಂದ್ರೆ ಕರ್ಮ ದೇಹಕ್ಕೆ ಕಾರಣ ಆದದ್ದ ಕರ್ಮ. ಪುಣ್ಯ ಪಾಪಗಳಿಂದ ಆಗೈತಿಲ್ರಿ ಇದು ಶರೀರ. ಅಜ್ಜರ ಹೌದ್ರಿ 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 ಹೌದ್ರಿ. ಪುಣ್ಯ ಮಾಡಿದವರು ಶ್ರೀಮಂತರಾಗಿ ಹುಡ್ತಾರ, ಪಾಪ ಮಾಡಿದವರು ಬಡವರಾಗಿ ಹುಡ್ತಾರ. ಇದರಿಂದ ಏನ್ ತಿಳಿತು? ಕರ್ಮದಿಂದನ ಆಗೈತಿ ಅಂತ ಈ ಶರೀರ. ಹಂಗ ಕರ್ಮದಿಂದ ಉತ್ಪತ್ತಿ ಆತ ಈ ಶರೀರ. ಹಂಗ ಮುಕ್ತಿ ಉತ್ಪತ್ತಿ ಆಗುವುದಲ್ಲದು, ಇರುವುದು. ಉತ್ಪತ್ತಿ ಆತಂತಂದ್ರೆ ಮೊದ್ಲು ಇರುವುದಿಲ್ಲ, ಉತ್ಪತ್ತಿ ಆತು. ಉತ್ಪತ್ತಿ ಆದದ್ದು ಸಾಯ್ತೈತಿ, ನಷ್ಟ ಆಕತಿ. ಶರೀರ ಉತ್ಪತ್ತಿ ಆಗೈತಿ, ನಷ್ಟ ಆಕತಿ, ಸಾಯ್ತೈತಿ. ಹಂಗ ಮುಕ್ತಿನೂ ಒಂದ್ ದಿವ್ಸ ಇಲ್ಲ ಅಂತ ಅನಿಸ್ಕೊಳ್ಳೋದಲ್ಲದು. ಹುಟ್ಟಿನೂ ಇಲ್ಲ, ಯಾವಾಗಲೂ ಇರುವುದು, ನಾಶ ಆಗುವುದಲ್ಲ. ಆದ್ರೆ ಕರ್ಮದ ಫಲ ಏನೈತಿ? ಪುಣ್ಯ ಪಾಪ ಕರ್ಮ ಮಾಡಿದ್ರಿಂದ ಏನು ಉತ್ಪತ್ತಿ ಆತಲ್ಲೇ ಧರ್ಮ ಉತ್ಪತ್ತಿ ಆಕತಿ. ಅಂದ್ರೆ ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗಲ್ ಧರ್ಮ ವಿವರ್ಧನಂ ಅಂತ ಹೇಳಿ ಹೇಳ್ಯಾರ. ಕರ್ಮ ಫಲ ಹಂಗ ಹೋಗುದಿಲ್ಲದು. ಫಲ ಕೊಟ್ಟತಿ ಹೋಗತಿ. ಪುಣ್ಯನರ ಕೊಡುತ್ತಾ, ಇಲ್ಲ ಪಾಪನರ ಕೊಡುತ್ತ. ಪುಣ್ಯ ಕೊಡ್ತು ಸುಖ ಸಿಗ್ತತಿ, ಪಾಪ ಕೊಡ್ತಿ ದುಃಖ ಆಕತಿ. ಪುಣ್ಯ ಕೆಲವು ದಿವಸ ಸುಖ ಕೊಟ್ಟಂಗ ಮಾಡ್ತತಿ, ಆ ಪುಣ್ಯ ತೀರಿದ ಕೂಡಲೇ ಮತ್ತೆ ದುಃಖ ಬಂದ ತೀರ್ತತಿ. ಪಾಪ ಅನ್ನುವಂಥದ್ದು ಮೊದಲು ದುಃಖ ಕೊಡ್ತತಿ, ಆ ನಂತರ ಸುಖ ಕೊಡ್ತತಿ. ಒಟ್ಟು ಕರ್ಮದ ಫಲ ಏನು? ಪುಣ್ಯ ಪಾಪಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಆದರೆ ಜ್ಞಾನ ಫಲ ಏನು ಉತ್ಪತ್ತಿ ಮಾಡೋದಲ್ಲ, ಇದ್ದಂಗೆ ಇರುವುದದು. ಅದಕ್ಕೆ ವಿರೋಧತ್ವವನ್ನು ತೋರಿಸ್ತಾರೆ. ಕರ್ಮದ ಫಲನ ಬೇರೆ, ಜ್ಞಾನದ ಫಲ. ಹಂಗ ಇಲ್ಲಿ ಕರ್ಮದಿಂದ ಧರ್ಮ ಉತ್ಪತ್ತಿ ಆಕತಿ. ಆಮೇಲೆ ಪ್ರಾಪ್ಯ. ಆ ಪುಣ್ಯ ಉಣ್ಣಾಕ್ಬೇಕಾದ್ರೆ ಇಲ್ಲೇ ಉಣ್ಣಾಕ್ ಬರುದಿಲ್ಲ ಅದು. ನಾವು ಸ್ವರ್ಗ ಲೋಕಕ್ಕೆ ಹೋಗ್ಬೇಕು. ಹೆಂಗ? ಮುಂದಿನ ಊರು, ಈ ಊರು ಬಿಟ್ಟು ಮುಂದಿನ ಊರು ಪ್ರಾಪ್ತಿ ಆಕತಿ ನಮಗೆ ನಡ್ಕೊತ ಹೋದ್ರೆ. ಹಂಗ ಕರ್ಮ ಫಲ ಅನ್ನುವಂಥದ್ದು ಸ್ವರ್ಗ ಲೋಕ ಪ್ರಾಪ್ತಿ ಮಾಡಿಕೊಡ್ತೈತಿ, ಅದು ಪ್ರಾಪ್ಯ. ಆಮೇಲೆ ಅಲ್ಲೇ ಉಂಡು ಅಲ್ಲೇ ಇರಾಕ್ ಬರುದಿಲ್ಲ, ಅದು ವಿಕಾರ ಹೊಂದುತ್ತದು. ಆ ಪುಣ್ಯ ಕ್ಷೀಣ ಹಾಕೊಂತ ಹೋಗತಿ. ಅದು ತಂಡೂಲ ಅಂತಂದಾರ. ಅನ್ನ ಮಾಡಿದ ಅನ್ನ ಹಂಗ ಇರ್ತತೇನ್ರಿ ಅದು. ಮುಂಜಾನೆ ಬಿಸಿ ಇರ್ತತಿ, ಮಧ್ಯಾಹ್ನ ಕೊಟ್ಟು ತಣ್ಣಕತಿ, ಸಂಜೆಗೆ ಹಳಸ್ತತಿ, ನೀರು ಬಿಟ್ಬಿಡುತ್ತೆ, ವಿಕಾರ ಹೊಂತದ ಅನ್ನ. ಹಂಗ ಈ ಕರ್ಮ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಪ್ರಾಪ್ತಿಯಾದಂಥ ಭೋಗಗಳನ್ನು ಉಂಡು ಅದು ವಿಕಾರ ಹಾಕುವಂತ ಕ್ಷಯ ಆಗಿ ಹೋಗತ್ತೆ. ಅಲ್ಲಿ ಪುಣ್ಯ ಅನ್ನುವಂಥದ್ದು, ಕರ್ಮ ಅನ್ನುವಂಥದ್ದು, ಫಲ ಅನ್ನುವಂಥದ್ದು ಕ್ಷಯ ಆಕತಿ. ಅಂದ್ರೆ ಕೆಟ್ಟ ಹೋತಂತ ಅಲ್ಲಿಗೆ. ಆಮೇಲೆ ಕೆಟ್ಟ ಹೋದ ನಂತರ ಸಂಸ್ಕಾರ, ಅಲ್ಲಿ ದೇವ ಶರೀರವನ್ನು ಬಿಟ್ಟು ಮತ್ತೆ ಮನುಷ್ಯ ಶರೀರಕ್ಕೆ ಬರಬೇಕಾಗತ್ತೆ. ಅಲ್ಲಿ ಮಣ್ಣು ಅನ್ನುವಂಥದ್ದು ತಿಕ್ಕಿ 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 ಆ ಮಣ್ಣಿನಿಂದನ ಯಾವ ಕರಡು ಉತ್ಪತ್ತಿ ಆಕೈತಿ. ಹಂಗೆ ಈ ಶರೀರ ಅನ್ನುವಂಥದ್ದು ಮಾನವ ಶರೀರ ಬರಬೇಕಾದ್ರೆ ಆ ಯಾವ ಪುಣ್ಯ ಶರೀರ ಹೋಗತಿ, ಈ ಮಾನವ ಶರೀರ ಬರ್ತತಿ. ಇಲ್ಲಿದ್ರೆ ಈ ಮಾನವ ಶರೀರ ಹೋಗಿ ಪುಣ್ಯ ಶರೀರ ಆದ್ರೆ ಬರ್ಬೋದು. ಸಂಸ್ಕಾರ ಮಣ್ಣು ಹೋಗಿ ಕರಡು ಹೆಂಗೆ ಆತು, ಹಂಗೆ ದೇವ ಶರೀರ ಹೋಗಿ ಮನುಷ್ಯ ಶರೀರ ಆಗ್ಬಹುದು, ಮನುಷ್ಯ ಶರೀರ ಹೋಗಿ ದೇವ ಶರೀರ ಆಗ್ಬಹುದು. ಆದ್ರೆ ಇವು ಎಲ್ಲವೂ ಕರ್ಮದ ಫಲ. ಇವು ನಾಶ ಆಕತಿ. ಯಾವ ಶರೀರ ಬಂದರೂ ನಾಶ ಆಗುವ ಅವು. ಆದ್ದರಿಂದ ಕರ್ಮ ಫಲ ಅನ್ನುವಂಥದ್ದು ಉತ್ಪತ್ತಿ ಆಕತಿ, ಮತ್ತು ಬೇರೆ ಕಡೆ ಕಳಿಸ್ತತಿ, ಅಲ್ಲಿ ಕ್ಷಯ ಆಕತಿ, ಆಮೇಲೆ ನಾಶ ಆಕತಿ. ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ, ಅದಕ್ಕೆ ನಾಶ ಅಂತ ಹೇಳ್ತಾರೆ. ಅಂದರೆ ಮೊದಲು ಸಾತಿಶಯ ಕ್ಷಯ ಪತನ ಅಂತ ಹೇಳ್ತಾರೆ. ಅಲ್ಲಿ ಸ್ವರ್ಗ ಲೋಕಕ್ಕೆ ಹೋದ್ರೆ ಒಬ್ರಿಗಿನ್ನೊಬ್ರು ದೊಡ್ಡವ್ರು ಅದಾರ, ಆ ಪದವಿ ನಮ್ಮ ಶೀಲಿಲ್ಲ ಅನ್ನುವಂಥದ್ದು ಸಾತಿಶಯ. ಉಂಡಂಗೆ ಕ್ಷಯ ಆಕತಿ ಅದು. ಆಮೇಲೆ ಕ್ಷಯ ಆದಿಂದ ಅವ್ನು ಇರ್ಗೊಡುದಿಲ್ಲ, ತಳಗೆ ದಬ್ಬುತ್ತಾರೆ ಅವರು, ಪತನ ಹಿಂಗಾಕತಿ. ಆದರೆ ಜ್ಞಾನ ಅನ್ನುವಂಥದ್ದು ಎದರಿಂದ ಉತ್ಪತ್ತಿ ಆಗೋದಿಲ್ಲ, ಉತ್ಪತ್ತಿ ಆದದ್ದು ಸಾಯ್ತೈತಿ, ನಾಶ ಆಕತಿ. ಆಮೇಲೆ ಪ್ರಾಪ್ತಿ, ಎಲ್ಲರೂ ಹೋಗಿ ಪ್ರಾಪ್ತಿ ಮಾಡ್ಕೊಳ್ಳೋದನ್ನ ಅದು. ಹಿಂದಿದ್ದಿದ್ದಿಲ್ಲ, ಇಲ್ರಿ ಹುಬ್ಬಳ್ಳಿಗೆ ಹೋಗಿ ಪ್ರಾಪ್ತಿ ಮಾಡ್ಕೊಂಬಂದ್ವಿ ಮುಕ್ತಿನ ಅಂತ ಅನ್ನಕ್ಕೆ ಬರ್ತಾನೋ ಬರೋದಿಲ್ಲ.
ಆಮೇಲೆ ಪಡೆದಂಥದ್ದು ನಾಶ ಆಕತಿ. ಮುಕ್ತಿ ಏನಾರು ವಿಕಾರ ಹೊಂತತ್ತೇನ ಅದೇ ನಿನ್ ಇವತ್ತು ಸಾಗಲಿ ಸ್ವರ್ಗೈತ್ರಿ ಅದು ಕಡಿಮೆ ಆಗೈತಿ ಅಂತ ಹಂಗಲ್ಲ. ಸಾಕೆನಿಸದ ಅಂದ್ರೆ ಅದಕ್ಕಿನ್ನ ಅದು ಉಂಡಂಗ ಕಡಿಮೆ ಆಗುವುದಲ್ಲ, ಅದು ಸಾಕು ಅನಿಸೋದ ಇಲ್ಲ, ಅದು ಸವಿಯದ ಅಂದ್ರೆ ಅದು ಸ್ವರ್ಗುದಲ್ಲ. ಬೇರೊಂದನ್ನು ಬೇಕಿದೆ ಸ್ವರ್ಗ ತಿರಿ ಮತ್ತೊಂದು ಮುಕ್ತಿ ತರೋಣ ಅಂತಂದಲ್ಲ, ಅದು ಬೇರೊಂದು ಮುಕ್ತಿ ತರುವಂಗಿಲ್ಲ. ಬೇರೊಂದನ್ನು ಬೇಕೆನಿಸದ ಕಡೆಯುಳು ತನ್ನ ಜೋಕಿಗೆ ಬಂದಿದೆ. ಕರ್ಮ ಫಲ ಅನ್ನೋದು ಕಡೆಗೆ ನಾಶ ಆಗಿ ಪತನ ಅನ್ನುವಂಥದ್ದು. ಆದರೆ ಇದು ಪತನ ಆಗುವುದಿಲ್ಲ, ಅದು ಯಾವಾಗಲೂ ಇರುವಂಥದ್ದು. ಮೊದ್ಲು ಇದ್ದಂಗೆ ಇರ್ತತಿ, ಮಧ್ಯದಾಗೂ ಇದ್ದಂಗೆ ಇರ್ತತಿ, ಕಡೆಗೂ ಇದ್ದಂಗೆ ಇರ್ತತಿ. ಪ್ರಾಪ್ತ್ಯಚ್ಚ ಪ್ರಾಪ್ತಿ, ನಾಶ ಆಗುವುದಲ್ಲ ಅದು. ಮುಕ್ತನಃ ಮುಕ್ತಶ್ಚ ಮುಚ್ಯತೆ ಅಂತ ಹೇಳ್ಯಾರ. ಮುಕ್ತನಿಗೆ ಮುಕ್ತಿಯನ್ನು ಹೇಳಿ ಹೊರತಾಗಿ ಮುಕ್ತಿ ಇಲ್ಲದಂಥವನು ಮುಕ್ತಿಯನ್ನು ಹೇಳಿಲ್ಲ. ಆದ್ರಿಂದ ಕರ್ಮ ಫಲನ ಬೇರೆ, ಜ್ಞಾನದ ಫಲನ ಬೇರೆ. ಕರ್ಮದ ಫಲ ಏನು? ದುಃಖ ನಿವೃತ್ತಿ 1, ಸುಖದ ಪ್ರಾಪ್ತಿ 2. ಮಾಡುವುದೆಲ್ಲವೂ ಮಾಡೇ ಬಿಟ್ಟಿವಿ, ಆಮೇಲೆ ಪಡೆಯುವುದೆಲ್ಲವೂ ಪಡೆದು ಬಿಟ್ಟಿವಿ. ಪಡೀತಕ್ಕಂಥದ್ದಿಲ್ಲ, ಮಾಡ್ತಕ್ಕಂಥದ್ದಿಲ್ಲ. ದುಃಖ ಅನ್ನೋದು ಸಂಪೂರ್ಣ ನಿವೃತ್ತಿ ಆಗೈತಿ, ಸುಖ ಅನ್ನುವಂಥದ್ದು ಪ್ರಾಪ್ತಿ ಆಗೈತಿ, ಮತ್ತೆ ಪಡೀತಕ್ಕಂಥದ್ದಿಲ್ಲ. ಹಿಂಗೆ ಇಷ್ಟು ವಿರೋಧ ಐತಿ. ಅದಕ್ಕೆ ಕರ್ಮದಿಂದ ಮುಕ್ತಿ ಆಗುವುದಿಲ್ಲ ಅಂತ ಜ್ಞಾನಿ ಆದಂಥವನು ಜ್ಞಾನ ಕಾಂಡಿ ಹೇಳ್ತಾನೆ. ಅವ ಕರ್ಮ ಕಾಂಡಿ ಕರ್ಮದಿಂದ ಮುಕ್ತಿ ಅಂತ ಹೇಳ್ತಾನ, ಆಗುದಿಲ್ಲ ಅಂತ ಈ ರೀತಿ ಸಂಶಯ ಪರಿಹಾರ ಮಾಡಿದ ನೋಡ್ರಿ. ತಿಳಿದ್ರಿ ಅಜ್ಜರ? ಬರಾಬರಿ ಹೇಳಿದ್ರಿ ಅಜ್ಜರ, ಬಹಳ ಚಂದ ಹೇಳಿದ್ರಿ. ಇದೆಲ್ಲ ಎಲ್ಲರಿಗೂ ಹೆಂಗ್ ಅರ್ಥ ಆಗ್ಬೇಕ್ರಿ ಅಜ್ಜರ? ಇದೆಲ್ಲ ನೀವ್ ಹೇಳಿದ್ ಈಗ ಎಲ್ಲರಿಗೂ ಹೆಂಗ್ ಅರ್ಥ ಆಕತ್ ಹೇಳ್ರಿ? ಮತ್ತೊಮ್ಮೆ ಹೊಳ್ಳಿ ಓದಿರ ಆಗತ್ತ, ಅರ್ಥ ಆಗತ್ತ. ಹುಟ್ಟಿ ಈಗ ಜನ್ಮದಾಗ ಎಲ್ಲಾ ಮುಗೀತು, ಸ್ವರ್ಗಕ್ಕೆ ಹೋದ್ವಿ, ಅಲ್ಲಿಂದ ಒದ್ದ ಇತ್ತ ಕೆಳಗ್ ಬಂದಿ, ಮತ್ತೆ ಮಣ್ಣಾದ್ವಿ, ಮತ್ತೆ ಮಣ್ಣಿನಾಗೆ ಮತ್ತೇನಾತು ಘಟ ಆತು ಅಂದ್ರೆ ಶರೀರ ಆತು. ಘಟ ಇದ್ದಿದ್ ಏನ್ ಮಾಡ್ತು, ಪುರಕ್ ಹೋತು ಅಂದ್ರೆ ಊರಿಗೆ ಬಂತು. ಊರ್ನೆ ಮತ್ತೆ ಅಲ್ಲಿ ಬೆಳಿತು, ದೊಡ್ಡದಾತು, ಜ್ಞಾನ ಆತು. ಏನ್ ಕರ್ಮದ ಸಿಕ್ಕಂಡ್ ಒದ್ದಾಡಕತ್ತಿದ್ನೋ ಗೊತ್ತಿಲ್ಲ, ಎರಡು ಆಗ್ತದ ಅಲ್ಲಿ ಆ ಪುರದಾಗ. ಆ ಪುರದಿಂದ ಮತ್ತ ಘಟ, ಆಮೇಲೆ ಮತ್ತೆ ಆದ್ರಿ ಪುರ, ಆಮೇಲೆ ತಂಡೂಲ. ಅಲ್ಲಿ ಊರಿಗೆ ಬಂದ್ಮೇಲೆ ಅಲ್ಲಿ ಅದು ಎಲ್ಲ ಅಕ್ಕಿ ಅಕ್ಕಿ ವಿಕಾರ ಹೊಂತತೆ, ಅನ್ನ ಹಳಸ್ತತಿ, ವಿಕಾರ ಹೊಂತದ. ಅಲ್ಲಿ ಲಾಸ್ಟಿಗೆ ಪೂರ್ತಿ ಅದ ಎಲ್ಲ ಸಂಸ್ಕಾರ ಆದ್ಮೇಲೆ ಅದೇನ್ ಮಾಡ್ತತೆ, ಮತ್ತೆ ಹಳಸ್ತತ. ಹಳಸಿ ಮತ್ತೆ ಏನಾಗ್ತತ, ಮತ್ತೆ ಮಣ್ಣಿಗೆ ಬರ್ತತ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಕಲಿದುಸ್ತಾರೆ. ಏನ ಹೇಳ್ತಿರಲ್ರಿ ಜರ, ಹಂಗ ಈ ಜನ್ಮ ಬಹಳ ಚಂದ. ಕರುದುಸ್ತಾರೆ ಕೃಪೆಯ ಪಾರೆ ಪಾಹಿ ಮುರಾರೆ. ಹಾ, ಬಹಳ ಚಂದ ಹೇಳಿಕೊಟ್ರಿ ಜರ. ಹೊಳ್ಳ ಬಳ್ಳ ಹೊಳ್ಳ ಹೊಳ್ಳ ಚಕ್ರ, ದಾಟವಾಳ ಚಕ್ರ. ಹಂಗ ಹುಟ್ಟುದು, ಬದುಕುದು, ಸಾಯುವುದು, ಮತ್ತ ಪುಣ್ಯ ಮಾಡುದು, ಮತ್ ಹುಟ್ಟುದು, ಮತ್ತೆ ಸಾಯುದು. ಹಿಂಗ ಬರೇ ಹುಟ್ಟು ಸಾವಿಗೆ ಹೋಗ್ತೀವಿ. ಮುಕ್ತಿ ಯಾವಾಗ? ದುಃಖನ ಯಾವುದು? ಹುಟ್ಟು ಸಾವನ ದುಃಖ. ಇವ ಕಳ್ಕೋದ್ ಬಿಟ್ಟು ಮತ್ತೆ ಹುಟ್ಟಕ್ಕ ಪ್ರಯತ್ನ ಮಾಡ್ತಾನೆ. ಅದರಿಂದ ಕರ್ಮ ಮಾಡೋದ್ರಿಂದ ಹುಟ್ಟತಾನ. ರಾಟಿ ಮೈಂದ ವಕೀಲರಿದ್ರ ಅವ್ರ ಅದಾರನ್ರಿ, ತೀರ್ಕೊಂಡ್ರು? ತೀರ್ಕೊಂಡಾರ್ರಿ ಅವರು ಸಿದ್ಧಾರ್ಥ ಮಠದಾಗ. ಆಗ್ಲೇ 5-6 ವರ್ಷ ಹೆಚ್ಚಿಗೆ ಆತ್ರಿ ಮತ್ತ. ಹೌದನ್ರಪ್ಪರ, ಅದ ಸಿದ್ಧಾರ್ಥ ಮಠದಾಗ ಅವರು ಅಲ್ಲಿ ಪ್ರವಚನ ಮಾಡ್ತಿದ್ರು. ಬಾರಿ ಕಡ್ತಲ್ಲ ಪ್ರವಚನ ರೀ ಅವ್ರದ್ದು. ಹಳ್ಳಿಟ್ಟು ಹೋಗದಂಗ್ರಿ ಅದು ಅವ್ರದ್ದು ಶಾಸ್ತ್ರ. ಗಂಗಾಪುರ ಈಗ ನೀವು ನಿನ್ನೆ ಅಂದ್ರಿ ನಮ್ ಬಿಜಿ ಪಾಟೀಲ್ ಗುರುಗಳಿಗೆ ಇದ್ರಾಗ ಸಿದ್ಧಾರೂಢ ಮಠದಾಗ ಇದು ಪ್ರವಚನ ಹೇಳಕ್ ಅವಕಾಶ ಸಿಕ್ತು ಅಂತ ಗುರುಗಳು ನಮ್ ಜೊತೆ ಅದಾರ ಅಂದ್ರೆ ನಾವು ಧನ್ಯ ಇದ್ದೀವಿ. ಮತ್ತೆ ನಮ್ಗೆ ಬಹಳ ಖುಷಿ ಆಯ್ತು. ಅಂದ್ರೆ ನಮಗೂ ಬಹಳ ಖುಷಿ ಆಗ್ಯದ. ಇದರಿಂದ ನನಗೆ ಏನ್ ಅನ್ಸಲತ್ತಿ ಅಂದ್ರೆ ಸಿದ್ಧಾರೂಢ ನಗರ ಪಾಟೀಲ್ ಗುರುಗಳಿಗೆ ಆಗೈತ್ರಿ. ಮತ್ತ ಅವ್ರು ಯಾವ್ದಾರ ಒಂದು ಗ್ರಂಥ ಈಗ ಉಚ್ಚಾರ ಚಂದ್ರ ಆಗ್ಲಿ ಮತ್ತೆ ಇನ್ನೊಂದ್ ಯಾವ್ದಾರ ಆಗ್ಲಿ ಪ್ರಾರಂಭ ಮಾಡ್ತಾರೆ ಹೆಂಗ ಅಂತ ಗುರುಗಳು ಚೆನ್ನಾಗಿ ಹೇಳ್ತಾರೆ. ಗುರುಗಳಿಗೆ ಬಹಳ ಜ್ಞಾನ ಐತಿ. ಮತ್ತ ಅವ್ರದ್ದು ಸ್ವಲ್ಪ ಆಗ್ಲಿ ಅಂತ ನಮ್ಮ ಅಪೇಕ್ಷೆ ಐತಿ ಗುರುಗಳ.
ಈಗ ಅವ್ರ ಜೊತೆಗೆ ಇದೀವಲ್ರಿ, ಈಗ ಎಲ್ಲರಿಗೂ ಮತ್ತ ಸಿದ್ಧಾರೂಢರ ಕೃಪೆ ಐತೆ, ಪಾಟೀಲ್ ಅಜ್ಜರ್ದು ಆಶೀರ್ವಾದ ಐತ್ರಿ ಎಲ್ಲರಿಗೂ. ನೀವು ಮನ್ಯಾಗ ಮಕ್ಕಂಡ್ರೆ ಹೆಂಗ್ ಸಿಗ್ತದ್ರಿ ಜ್ಞಾನ? ಮಠಕ್ ಬರೋನ್ರಿ? ಮಠದಾಗೆ ವಸ್ತಿ ಮಾಡ್ಬೇಕು. ಇಲ್ಲಾಂದ್ರೆ ಪಾಟೀಲ್ ಅಜ್ಜರ್ ಹೇಳುದಾಗ ನಾವು ಅದೀವಿ, ನೀವು ಅದೀವಿ, ಪ್ರತ್ಯೇಕ ಹೇಳುದು ಏನೈತಿರದಾಗ ಅವ್ರು ಹೇಳಿದ್ದನ್ನ ನಾವ್ ಹೇಳುದು, ನಾವ್ ಹೇಳಿದ್ದನ್ನ ನಾವು ಹೇಳುದು. ವಿಚಾರ ಚಂದ್ರದಾಗ್ಲಿ ಮತ್ತೆ ಇನ್ನೊಂದ್ ಯಾವ್ದು ಅನುಭವ ಸಾರ ಆಗ್ಲಿ ಯಾವ್ದಾರ ಒಂದ್ ಶುರು ಮಾಡ್ರಂತ. ಅದಕ್ಕಿಂತ ದೊಡ್ಡ ಗ್ರಂಥಗಳು ನಡೀತಾ ಇದಾವ್ರಿ ಅಶೋಕ್ ಅವ್ರ. ನೀವು ಪೂರ್ತಿ ಗಮನ ಕೊಟ್ಟು ಕೇಳ್ತಾ ಇಲ್ಲ. ನಿಮ್ಗೆ ನೋಡ್ರಿ ಸಣ್ಣದ ಅರ್ಥ ಆಗ್ಲಿಲ್ಲ ಅಲ್ಲಿ ಒಂದು ವಿಷಯ. ಯಾವ್ದ್ರಿ? ಘಟ ಅಂದ್ರೆ ಏನು, ಪುರ ಅಂದ್ರೆ ಏನು, ಆಮೇಲೆ ಮತ್ ಇದೇನಿದು ತಂಡುಲ ಅಂದ್ರೆ ಏನು, ಮುಕುಟ ಅಂದ್ರೆ ಏನು ಅನ್ನೋದ ಅರ್ಥ ಬಿಡಿಸಿ ಹೇಳಕ್ಕ ಒದ್ದಾಡ್ಬಿಟ್ರಿ. ಹೌದ್ರ? ನಾವು ಒದ್ದಾಡ್ದಿವಿ ಅಲ್ಲಿ. ಪಾಟೀಲ್ ಅಜ್ಜರೇ ಎಷ್ಟು ಲೀಲಾಜಾಲವಾಗಿ ಹೇಳಿದ್ರು. ಅದೇ ಐತಿರಿ, ಜ್ಞಾನಿ ಹೇಳ್ರಿ ಗುರುಗಳವ್ರು. ಅದ ಮತ್ತ ನಿಮಗೂ ಅವಕಾಶ ಇರ್ತತಿ. ಈಗ ಇದನ್ನ ಹಿಂದೆ ಹೇಳೋದ್ರು ಯಾರು, ನಮ್ಮ ನಾಮದಾರ್ ಸರ್ ಇದನ್ನೇ ಹೇಳಿದ್ರು. ಅದು ಎಷ್ಟು ಜನಕ್ಕೆ ಅರ್ಥ ಆಯ್ತು ಅಂತಂದ್ರು ಅವ್ರು. ಯಾರಿಗ ಅರ್ಥ ಆಯ್ತು ಯಾರಿಗ್ ಬಿಡ್ತು ಗೊತ್ತಿಲ್ಲ. ಅಶೋಕ್ ಅವ್ರ ಹೇಳಿದ್ ಬಾಳ ಕರೆಕ್ಟ್ ಅದ. ಈಗ ಏನತ್ರಿ, ಪರಮಾನುಭವ ಬೋಧೆ ಇದು ಬಹಳ ದೊಡ್ಡ ಗ್ರಂಥ ಇದ್ರಿ, ಬಹಳ ಮಹತ್ವದ ಗ್ರಂಥ ಇದ್ರಿ. ಹೌದೌದ್ರಿ. ಇದನ್ನ ಏನತ್ಲ ಪ್ರತಿನಿತ್ಯ ಒಂದೊಂದು ಇದು ಮುಗಿದ ಮ್ಯಾಲ ಈಗೇನ್ ಚರ್ಚೆ ಮಾಡೋಲ್ಲ, ಹಿಂಗ ಪಾಟೀಲ್ ಅಪ್ಪರ ಕಡೆಯಿಂದ ಚರ್ಚೆ ಮಾಡಿ ತಿಳ್ಕೊಳ್ಳೋಣ್ರಿ. ಪರಮಾನುಭವ ಗ್ರಂಥ ಒಂದ್ ಗ್ರಂಥ ಮುಗಿಲ್ರಿ. ಇದ್ರ ಏನ್ ಇವತ್ತು ಹೇಳಿರಲ್ಲ, ಈಗ ಒಮ್ಮೆ ನಮ್ಗೆ ತಿಳಿದಿಲ್ಲ. ಯಾಕೆ ಗುರುಗಳದು ಸ್ಪೀಡ್ ಆಗಿರ್ತೈತಿ, ನಮ್ದಾಗ ಗುರುಗಳು ಸ್ಪೀಡ್ ಬಾಳ ಇರ್ತಾರ. ನಾವು ಒಮ್ಮೆ ಅವ್ರ ಬೆನ್ನ ಹತ್ತಕ್ ಆಗುದಿಲ್ಲ, ಹಿಂದ್ ಬೀಳ್ತೇವ್ರಿ. ಅವಾಗ ಪಾಟೀಲಪ್ಪ ನಿಂತ್ರ ಏನ್ ಮಾಡೋಣ ಅಂದ್ರ ಅವ್ರಿಂತ್ರ ಮತ್ತ ಸವಿರವಾಗಿ ಕೇಳ್ಕೊಂತ ಹೋಗೋಣ್ರಿ. ಆಗ್ಬೋದು ಗುರು. ನೋಡ್ರಿ, ಮತ್ ಇವತ್ ಸಂಶಯ ಇತ್ತು ಅಂತಂದ್ರೆ ಮತ್ತೆ ಯಾರಾದ್ರೂ ಹೇಳೇ ಹೇಳ್ತಾರೆ, ಮರದಿವ್ಸ ಮಾರ್ದ ಅದು ಪರಿಹಾರ ಆಗೇ ಆಕತಿ. ಹಂಗ ಕೇಳುದ್ ಮಾಡ್ಬೇಕು ಒಟ್ಟೆ. ಅವ್ರು ಹೇಳ್ದಂಗ ಪುಸ್ತಕ ಕೈ ಇಟ್ಕೋಬೇಕು, ಅವ್ರು ಹೇಳಿದ ಗಮನ ಇಟ್ಕೋಬೇಕು. ಅರ್ಥ ಆಗ್ತತಿ, ಎಲ್ಲರಿಗೂ ಅರ್ಥ ಆಗ್ತತಿ. ಇದೇನ ಅರ್ಥ ಆಗಲ್ಲ ಅನ್ನೋದಲ್ಲ. ಪುಸ್ತಕ ಇಟ್ಕೋಬೇಕು. ಅವ್ರು ಹೇಳ್ದಂಗ ಅವ್ರು ಹೇಳೋದ್ ಒಂದ್ ಹೇಳ್ತಾರ, ನಾವ್ ಅದನ್ನ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಸಿಟ್ಟು ಬರೋದ್ರಿ. ಅವ್ರ ಗುರುಗಳು ಹೇಳಿದ್ರಿ, ಷಡ್ಲಿಂಗ ಪೂರ್ವಕವಾಗಿ ಶ್ರವಣ ಮಾಡ್ಬೇಕಂತ ಹೇಳ್ತಾರ್ರಿ. ನಮ್ಗೆ ಷಡ್ಲಿಂಗ ಪೂರ್ವಕ ಶ್ರವಣ ಮಾಡೋದ್ರೆ ಇನ್ನೂ ಅರ್ಥ ಆಗಿಲ್ಲ ಗುರುಗಳ. ಷಡ್ಲಿಂಗ ಪೂರ್ವಕ ಹೆಂಗ್ ಶ್ರವಣ ಮಾಡೋದಂತ ಇನ್ನೂ ಗೊತ್ತಾಗಲ್ಲ. ನೀವು ಅದನ್ನ ಮನೆ ಕುತ್ಕೊಂಡು ಏನು ಇದು ಷಡ್ಲಿಂಗ ಅದನ್ನ ಹುಡುಕ್ಬೇಕ್ರಿ. ಷಡ್ಲಿಂಗ ಅಂತಂದ್ರ 40 ಸರಿ ಹೇಳ್ತಿರ್ತಾರ್ರಿ. ಷಡ್ಲಿಂಗ ಪೂರ್ವಕವಾಗಿ ಅಂತ 40 ಸರಿ 40 ಗುರುಗಳು ಹೇಳ್ತಾ ಇರ್ತಾರ್ರಿ. ನೀವು ಎಲ್ಲಾ ಲಿಂಕ್ನಾಗ ಅಡ್ಡಾಡ್ತಿರಲ್ರಿ. ಆಯ್ತ್ರಿ, ಅದಾವ್ರಿ ಉಪಕ್ರಮ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ 6 ಗೊತ್ತದ್ರಿ. ಅವು ಹೆಂಗ್ ಅನ್ನೋದು ಗೊತ್ತಾಗಲಾಗಿದೆ. ಅದಕ್ರಿ ಅದ್ ಬರ್ತತ್ರಿ, ಅರ್ಥ ಆಗ್ತಾ ಹೋಗ್ತತ್. ಅದ ನಿಧಾನಕ್ಕೆ ಅದ ಪ್ರಯತ್ನ ಮಾಡ್ಬೇಕ್ ನೀವು. ನಿಮ್ಗೆ ಹೊಳಿಬೇಕದು. ಬೇರೆಯವ್ರ ಅರ್ಥ ಎಷ್ಟ್ ಸರಿ ಹೇಳಿದ್ರು ಅರ್ಥ ಆಗಲ್ಲ. ಅದು ನಿಮ್ಮಲ್ಲೇ ಹುಟ್ಬೇಕದು ಅರಿವು. ಯಾಕೆ ಏನು ಅನ್ನೋದು ನಿಮ್ಮಲ್ಲಿ ಪ್ರಶ್ನೆ ಬರ್ಬೇಕು. ನಿಮ್ಗೆ ಅದು ಯಾಕೆ ಅಂತ ಹೋಗ್ಬೇಕು, ಅರ್ಥ ಆಗ್ತತ್. ಅವಾಗ ಅರ್ಥ ಆಗ್ತತ್. ನೀವು ಪ್ರಯತ್ನ ಮಾಡ್ದೇನ ಅದ್ ಒಳಗ್ ಹೋಗಲ್ರಿ. ಅದು ಅದೇ ನಡ್ದದ್ರಿ. ಅದೇ ಹೇಳಿದ್ರ ನಿತ್ಯ ಇವ್ರು ಹೇಳ್ತಾರೆ ನಮ್ಮ ಗಚ್ಚೆ ಮುರುಗಳು. ಒಟ್ಟು ಶ್ರವಣ ಮಾಡ್ಕೋತ ತಾನೇ ಮುಂದೆ ಒಂದ್ ದಿನ ಆಗ್ತದ ಹೇಳ್ತಾರೆ ಅವ್ರು. ಶ್ರವಣ ಮಾಡ್ಬೇಕು. ಪ್ರಯತ್ನ ಮಾಡ್ಬೇಕ್ರಿ. ಯಾಕೆ, ಏನಿದು ಅರ್ಥ, ಏನು ಅಭ್ಯಾಸ ಅಂದ್ರೆ ಏನು, ಅಪೂರ್ವತ ಅಂದ್ರೆ ಏನು, ಹಿಂಗೆ ಉಪಸಂಹಾರ ಅಂದ್ರೆ ಏನು, ಉಪಕ್ರಮ ಅಂದ್ರೆ ಏನು, ಹುಡುಕ್ಯಂತ ಹೋಗ್ಬೇಕ್ರಿ. ಹುಡುಕ್ಯಂತ ಹೋದ ಸಿಕ್ತತ್ರಿ. ಬರೀ ಶ್ರವಣ ಮಾಡಿದ್ರೆ ಆಗುಲ್ರಿ ಅಶೋಕ್ ಅವ್ರ. ಬರೀ ಶ್ರವಣ ಮಾಡಿದ್ರೆ ಆಗುದಿಲ್ರಿ, ನಿರರ್ಥಕರದು. ಹೌದೌದೌದು. ಅದ್ರಾಗ ಅಭ್ಯಾಸ ಅಂತ ಐತಿಲ್ರಿ, ನೀವ್ ಹೇಳಿದ್ರಾಗ ಅಭ್ಯಾಸ ಐತಿಲ್ರಿ. ಎಣ್ಣೆದ ಐತ್ರಿ. ಅಭ್ಯಾಸ ಅಂದ್ರೆ ಏನ್ ಗುರುಗಳ, ಮತ್ ಹೊಳ ಮೊಳ ಚಿಂತನೆ ಮಾಡೋದು ಹೋಗಲ್ರಿ. ಹೌದ್ರಿ. ಮತ್ ಬರೀ ಶ್ರವಣ ಮಾಡ್ಬಿಟ್ರಿ ಏನಾಗುದ್ರಿ? ಕಿವಿಲಿ ಬಿಟ್ರೆ ಹಂಗ ಸುಮ್ನೆ ಕೇಳಿದ್ರೆ ಕೇಳಿಕೆ ಅವಾಗ ಏನು ಅರ್ಥ ಇಲ್ಲ ಸರ್. ನೋಡ್ರಿ, ಅಭ್ಯಾಸ ಮತ್ತ ಶ್ರವಣ ಮನನ ನಿಧಿಧ್ಯಾಸನ ಬೇಕ್ರಿ. ಸದಾಕಾಲ ಅದ್ರಾಗ ಚಿಂತನ ಉಳಿಬೇಕ್ರಿ. ಶಿವಪುತ್ರಪ್ಪರ್ ನೋಡ್ರಿ, ನಾಮದಾರ್ ಸರ್ ಪಾಠ ಹೇಳ್ಬೇಕ್ರೆ ಒಂದು ತುಟಿ ಪಿಟಕ್ ಅನ್ಲಿಲ್ಲ, ಹಂಗ್ ಕೇಳಿದಾರ ಅವ್ರು. ಅಷ್ಟು ಮಾತಾಡ್ತಿದ್ದಾರ. ಯಾಕ ಸೈಲೆಂಟ್ ಆಗ್ಬಿಟ್ಟಿದ್ರಲ್ ಸರ್ ಇವತ್ತು? ಸುಮ್ಮನೆ ಕೇಳಿದ್ರಿ ಇವತ್ತು.
ಕೇಳ್ತಾರ ಅವರು ಶ್ರವಣ ಮಾಡ್ತಾರ ಸರ್ ಮಾಡ್ತಾರ ಗುರುಗಳ ಮನಸ್ಸು ಕೊಟ್ಟು ಕೇಳ್ತಾರ